ಹಾಯ್ ಎವ್ರಿವನ್, ಇವತ್ತು ನಾವು 9th ಸ್ಟ್ಯಾಂಡರ್ಡ್ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫಿಂದ ಸೆಕೆಂಡ್ ಪಾರ್ಟ್ ಕವರ್ ಮಾಡ್ತಿದ್ದೀವಿ. ಇನ್ ಕೇಸ್ ನೀವು ಫಸ್ಟ್ ಪಾರ್ಟ್ ನೋಡಿಲ್ಲ ಅಂತ ಅಂದರೆ ಪ್ಲೀಸ್ ನನ್ನ ಚಾನಲಲ್ಲಿ ಚೆಕ್ ಮಾಡಿ. ಫಸ್ಟ್ ವೀಡಿಯೋನ ನೋಡಾದಮೇಲೆ ಈ ವಿಡಿಯೋನ ನೋಡಿ, ಯಾಕಂದರೆ ಅದರಲ್ಲಿ ನಾನು ಬೇಸಿಕ್ಸ್ ಕ್ಲಿಯರ್ ಮಾಡಿದ್ದೀನಿ. ಪ್ಲಾಸ್ಮಾ ಮೆಮ್ಬ್ರೇನ್ ಇರ್ಬೋದು, ಆಮೇಲೆ ಪ್ಲಾಂಟ್ ಸೆಲ್ ಮತ್ತು ಅನಿಮಲ್ ಸೆಲ್ ಮಧ್ಯೆ ಡಿಫ್ರೆನ್ಸ್ ಏನಿದೆ ಅದನ್ನೆಲ್ಲ ಕವರ್ ಮಾಡಿದ್ದೀನಿ. ಫಸ್ಟ್ ಆ ವಿಡಿಯೋನ ನೋಡಿ, ಅದಾದಮೇಲೆ ಈ ವಿಡಿಯೋನ ನೋಡಿ, ಓಕೆನಾ? ಸೊ ಇವತ್ತು ನಾವು ಸೆಲ್ ಕವರಿಂಗ್ಸ್ ಮತ್ತು ಸೆಲ್ ಆರ್ಗನಲೀಸ್ ಎರಡನ್ನೂ ಕವರ್ ಮಾಡೋಣ. ಸೆಲ್ ಕವರಿಂಗ್ಸಲ್ಲಿ ಪ್ಲಾಸ್ಮಾ ಮೆಮ್ಬ್ರೇನ್, ಸೆಲ್ ವಾಲ್ ಬರ್ತಿತ್ತು. ಪ್ಲಾಸ್ಮಾ ಮೆಮ್ಬ್ರೇನ್ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ. ಸೊ ಇದು ಸೆಲ್ ವಾಲ್ ಬಗ್ಗೆ ಇವತ್ತು ನಾವು ಮಾತಾಡೋಣ. ಸೊ ಸೆಲ್ ವಾಲ್ ಇರ್ಬೋದು, ಸೆಲ್ ಆರ್ಗನಲೀಸ್ ಅಂದರೆ ನ್ಯೂಕ್ಲಿಯಸ್ ಇರ್ಬೋದು, ಮೈಟೊಕಾಂಡ್ರಿಯಾ, ಪ್ಲಾಸ್ಟೆಟ್ಸ್, ಇದ್ರ ಬಗ್ಗೆ ಎಲ್ಲ ಇವತ್ತು ನಾವು ಡಿಸ್ಕಸ್ ಮಾಡೋಣ, ಓಕೆನಾ? ಸೊ ಸೆಲ್ ವಾಲ್ ಅಂತ ಅಂದರೆ ಏನು? ಸೆಲ್ ವಾಲ್ ಇದೆಯಲ್ವಾ, ಪ್ಲಾಸ್ಮಾ ಮೆಮ್ಬ್ರೇನ್ಗಿಂತಲೂ ಈಚೆ ಇರುತ್ತೆ. ಸೊ ಇನ್ ಅಡಿಷನ್ ಟು ಪ್ಲಾಸ್ಮಾ ಮೆಮ್ಬ್ರೇನ್, ಇದು ರಿಜಿಡ್ ಔಟರ್ ಮೆಮ್ಬ್ರೇನ್. ಸೊ ಇದು ರಿಜಿಡ್ ಔಟರ್ ಕವರಿಂಗ್, ಅಂದರೆ ಪ್ಲಾಸ್ಮಾ ಮೆಮ್ಬ್ರೇನ್ಗಿಂತಲೂ ಈಚೆ ನಿಮಗೆ ನೋಡೋಕ್ಕೆ ಸಿಗೋದು ಯಾವುದು? ಸೆಲ್ ವಾಲ್. ಸೊ ಈ ಸೆಲ್ ವಾಲ್ ಇದೆಯಲ್ವಾ, ಇದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಇದು ಕಾಂಪ್ಲೆಕ್ಸ್ ಸಬ್ಸ್ಟಾನ್ಸಿಂದ ಮಾಡಲ್ಪಟ್ಟಿದೆ. ಅಂದರೆ ಇದು ಏನು ಮಾಡುತ್ತೆ? ನಮಗೆ ಸ್ಟ್ರೆಂತ್ ಪ್ರೊವೈಡ್ ಮಾಡುತ್ತೆ. ಕಾಂಪ್ಲೆಕ್ಸ್ ಅಂತ ಅಂದರೆ ಸಿಂಪಲ್ ಕಾಂಪ್ಲೆಕ್ಸ್ ಡಿಫ್ರೆನ್ಸ್ ಗೊತ್ತಲ್ವಾ? ಸೊ ಇದು ಕಾಂಪ್ಲೆಕ್ಸ್ ಸಬ್ಸ್ಟಾನ್ಸಿಂದ ಮಾಡಲ್ಪಟ್ಟಿದೆ. ಸೊ ಇದು ನಮಗೆ ಏನು ಮಾಡುತ್ತೆ? ಸ್ಟ್ರೆಂತ್ ಪ್ರೊವೈಡ್ ಮಾಡುತ್ತೆ. ಯಾವುದಕ್ಕೆ? ಪ್ಲಾಂಟ್ ಸೆಲ್ಗೆ. ಯಾಕೆ ಅನಿಮಲ್ ಸೆಲ್ಲಲ್ಲಿ ಮಾಡಲ್ಲ? ಅನಿಮಲ್ ಸೆಲ್ಲಲ್ಲಿ ಸೆಲ್ ವಾಲೇ ಇರಲ್ಲ. ಸೊ ಸೆಲ್ ವಾಲ್ ಇರಲ್ಲ, ಪ್ಲಾಂಟ್ ಸೆಲ್ಲಲ್ಲಿ ಸೆಲ್ ವಾಲ್ ಪ್ರೆಸೆಂಟ್ ಇರುತ್ತೆ. ಅದೇನು ಮಾಡುತ್ತೆ? ಸ್ಟ್ರೆಂತ್ ಪ್ರೊವೈಡ್ ಮಾಡುತ್ತೆ. ಸೊ ಸೆಲ್ ವಾಲ್ ಯಾವುದರಿಂದ ಮಾಡಲ್ಪಟ್ಟಿದೆ? ಸೆಲ್ಯುಲೋಸಿಂದ. ಸೊ ಇದನ್ನೇ ಕಾಂಪ್ಲೆಕ್ಸ್ ಸಬ್ಸ್ಟಾನ್ಸ್ ಅಂತ ಕರಿತೀವಿ. ಸೆಲ್ಯುಲೋಸ್ ಏನೂ ಇಲ್ಲ, ಶುಗರ್ ಥರ. ಇವಾಗ ಗ್ಲೂಕೋಸ್ ಹೇಗೆ ಶುಗರು, ಸೊ ಅದು ಸಿಂಪಲ್ ಶುಗರ್, ಬಟ್ ಇದು ಕಾಂಪ್ಲೆಕ್ಸ್ ಇರುತ್ತೆ. ಸೊ ಇದರಿಂದ ಏನು ಮಾಡಲ್ಪಟ್ಟಿದೆ? ಸೆಲ್ ವಾಲ್, ಓಕೆನಾ? ನೆಕ್ಸ್ಟ್ ಇವಾಗ ಮಾತಾಡೋದಾದರೆ, ಸೊ ನೆಕ್ಸ್ಟ್ ಇವಾಗ ಫಸ್ಟ್ ಫಂಕ್ಷನ್ ಬಂದುಬಿಟ್ಟು ಸ್ಟ್ರೆಂತ್ ಪ್ರೊವೈಡ್ ಮಾಡುತ್ತೆ. ಸೆಕೆಂಡ್ ಫಂಕ್ಷನ್ ಏನು ಗೊತ್ತಾ? ಸೊ ನಿನ್ನೆ ನಾವು ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಆಸ್ಮೋಸಿಸ್ ಬಗ್ಗೆ ಮಾತಾಡಿದ್ವಿ. ಸೊ ಆಸ್ಮೋಸಿಸಲ್ಲಿ ನಾವು ಹೈಪೋಟೋನಿಕ್ ಸೊಲ್ಯೂಷನ್. ಸೊ ಹೈಪೋಟೋನಿಕ್ ಸೊಲ್ಯೂಷನ್ದು ಇನ್ನೊಂದು ಹೆಸರು ಏನು ಅಂತ ಅಂದರೆ ಡೈಲ್ಯೂಟ್ ಸೊಲ್ಯೂಷನ್. ಸೊ ಡೈಲ್ಯೂಟ್ ಮೀನಿಂಗ್ ಅಂದರೆ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ, ಸಾಲ್ಟ್ ಕಮ್ಮಿ ಇರುತ್ತಂತ. ಸೊ ನಾನು ಹೇಳಿದ್ನಲ್ವ ಹೈಪೋ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ನಲ್ವ, ಹೈಪೋ ಅಂತ ಅಂದರೆ ಏನು? ಸಾಲ್ಟ್ ಕಮ್ಮಿ, ಅಂದರೆ ಹೈಪೋ ಅಂದರೆ ಕಮ್ಮಿ ಇದೆ ಅಂತ ಅರ್ಥ. ಸೊ ಇದ್ರ ಕೇಸಲ್ಲಿ ನಾವು ನೋಡಿದ್ವಿ, ಇದು ಸ್ವೆಲ್ ಆಗುತ್ತೆ ಸೆಲ್. ಸೊ ಸ್ವೆಲ್ ಆದರೆ ಏನಾಗುತ್ತೆ? ಸೆಲ್ ಬರ್ಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಸ್ವೆಲ್ ಆಗ್ತಿದೆ ಅಂದರೆ ಸೆಲ್ ಸೈಜ್ ಇನ್ಕ್ರೀಸ್ ಆಗ್ತಿದೆ. ಸೆಲ್ ಸೈಜ್ ಇನ್ಕ್ರೀಸ್ ಆದರೆ ಏನಾಗುತ್ತೆ? ಸೆಲ್ ಬರ್ಸ್ಟ್ ಆಗೋ ಚಾನ್ಸಸ್ ಆಗುತ್ತೆ. ಸೊ ಅದರಿಂದ ಯಾರು ಕಾಪಾಡ್ತಾರೆ ಅಂತಂದರೆ ಸೆಲ್ ವಾಲ್. ಸೊ ಈ ಸೆಲ್ ವಾಲ್ ಏನು ಮಾಡುತ್ತೆ? ಈಕ್ವಲ್ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಎಷ್ಟು ಪ್ರೆಷರ್ ಈ ಲಿಕ್ವಿಡ್ ಅಂದರೆ ಈ ವಾಟರ್ ಇದೆಯಲ್ವಾ, ಇದ್ರೊಳಗೆ ಸೆಲ್ಲು, ಇದರಿಂದ ಇದಕ್ಕೆ ಸ್ವೆಲ್ ಮಾಡಬೇಕಾದ್ರೆ ಏನಾಗುತ್ತೆ? ಈ ಪ್ರೆಷರ್ ಹಾಕುತ್ತೆ. ಸೊ ಈ ಪ್ರೆಷರ್ನ ಈಕ್ವಲ್ ಪ್ರೆಷರು ಯಾರು ಹಾಕ್ತಾರೆ? ಆಪೋಸಿಟ್ ಸೈಡಲ್ಲಿ ಸೆಲ್ ವಾಲ್ ಆಗುತ್ತೆ. ಸೊ ಇವಾಗ ನೀವು ಇಲ್ಲೊಂದು ಗೋಡೆ ಇದೆ, ಇಲ್ಲೊಂದು ಬಾಕ್ಸ್ ಇದೆ ಅಂದ್ಕೊಳ್ಳಿ, ಇಬ್ಬರು ಈ ಕಡೆನೂ ಸೇಮ್ ಫೋರ್ಸಿಂದ ಆಗ್ತಿದ್ದೀರಾ ಅಂತಂದರೆ ಇದು ಏನು ಚೇಂಜ್ ಆಗೋಲ್ಲ. ಸೇಮ್ ಅದೇ ಥರ ಇಲ್ಲೂ ಅಷ್ಟೇ. ಸೊ ಈ ಸೆಲ್ ವಾಲ್ ಏನು ಮಾಡುತ್ತೆ? ಇದು ನಮಗೆ ಎಕ್ಸ್ಟರ್ನಲ್ ಮೀಡಿಯಾ ಇದೆಯಲ್ವಾ, ಅಂದರೆ ಎಕ್ಸ್ಟರ್ನಲ್ ಮೀಡಿಯಮ್, ಸರೌಂಡಿಂಗ್ ಮೀಡಿಯಮ್. ಸೊ ಅದರಲ್ಲಿ ಯಾವುದೇ ಚೇಂಜಸ್ ಆಗಲಿ ಅದಕ್ಕೆ ಏನು ಮಾಡುತ್ತೆ? ಅದನ್ನು ಕಾಪಾಡುತ್ತೆ. ಬರ್ಸ್ಟಿಂಗ್ ಇರ್ಬೋದು, ಇಲ್ಲಾಂದರೆ ಸೆಲ್ಗೆ ಏನಾದರೂ ಸ್ಟ್ರೆಂತ್ ಬೇಕು ಅಂತಂದರೆ ಆ ಕೇಸಲ್ಲೂ ಅದು ಹೆಲ್ಪ್ ಮಾಡುತ್ತೆ. ಬಟ್ ಅನಿಮಲ್ ಸೆಲ್ಲಲ್ಲಿ ಸೆಲ್ ವಾಲ್ ಇಲ್ಲದೇ ಇರೋ ಕಾರಣ ಇದೇನು ಮಾಡುತ್ತೆ? ಸರ್ವೈವ್ ಆಗಲ್ಲ ಅಂಥ ಮೀಡಿಯಮ್ಸಲ್ಲಿ. ಇವಾಗ ಏನಾದರೂ ನಾವು ಚೇಂಜಸ್ ತೊಗೊಂಬಂದರೆ ಪ್ಲ್ಯಾಂಟ್ ಸೆಲ್ ಬೇಗ ಅಡ್ಯಾಪ್ಟ್ ಮಾಡ್ಕೊಳ್ಳುತ್ತೆ, ಬೇಗ ಅದು ಸರ್ವೈವ್ ಆಗುತ್ತೆ. ಯಾಕೆ? ಅದ್ರ ಹತ್ರ ಏನಿದೆ? ಸೆಲ್ ವಾಲ್ ಪ್ರೆಸೆಂಟ್ ಇದೆ. ಬಟ್ ಅನಿಮಲ್ ಸೆಲ್ಲಲ್ಲಿ ಸೆಲ್ ವಾಲ್ ಇಲ್ಲದಿರೋ ಕಾರಣ ಅದು ಏನಾಗುತ್ತೆ? ಜಾಸ್ತಿ ಇದಕ್ಕೆ ಕಂಪೇರ್ ಮಾಡಿದರೆ ಪ್ಲ್ಯಾಂಟ್ ಸೆಲ್ಗೆ ಇದು ಜಾಸ್ತಿ ಸರ್ವೈವ್ ಆಗಲ್ಲ. ಸೊ ಇದು ವಿತ್ ಸ್ಟ್ಯಾಂಡ್ ಅಂದರೆ ಸರ್ವೈವ್ ಆಗೋ ಥರ, ಓಕೆನಾ? ಸೊ ಹೈಪೋಟೋನಿಕ್ ಸೊಲ್ಯೂಷನ್ನ ಇನ್ನೊಂದು ಹೆಸರು ಏನು? ಡೈಲ್ಯೂಟ್ ಸೊಲ್ಯೂಷನ್ ಅಂತ. ಸೊ ಇದು ಒಂದು ನೆನ್ಪಿಟ್ಕೊಳ್ಳಿ, ನಿನ್ನೆ ನಾನು ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿರಲಿಲ್ಲ, ಓಕೆನಾ? ಓಕೆ. ಸೊ ನೆಕ್ಸ್ಟ್ ನಾವು ಇವಾಗ ಸೆಲ್ ಆರ್ಗನಲೀಸ್ ಬಗ್ಗೆ ಮಾತಾಡೋಣ. ಸೆಲ್ ಆರ್ಗನಲೀಸ್ ಅಂತ ಅಂದರೆ ಸೆಲ್ ಒಳಗಿರೋ ಕಾಂಪೊನೆಂಟ್ಸ್. ಸೊ ನಾನು ಅದಕ್ಕಿಂತ ಮುಂಚೆ ನಿಮಗೆ ಬೇಸಿಕ್ಸ್ ಗೊತ್ತಿರಬೇಕು. ಸೊ ಯುಕ್ಯಾರಿಯೋಟಿಕ್ ಆ್ಯಂಡ್ ಪ್ರೊಕ್ಯಾರಿಯೋಟಿಕ್ ಅನಿಮಲ್ಸ್. ಸೊ ಯುಕ್ಯಾರಿಯೋಟಿಕ್ ಆ್ಯಂಡ್ ಪ್ರೊಕ್ಯಾರಿಯೋಟಿಕ್ ಅನಿಮಲ್ಸ್ ಮಧ್ಯೆ ಏನು ಡಿಫ್ರೆನ್ಸ್ ಇದೆ? ಯುಕ್ಯಾರಿಯೋಟಿಕ್ ಆ್ಯಂಡ್ ಪ್ರೊಕ್ಯಾರಿಯೋಟಿಕ್ ಬಗ್ಗೆ ಮಾತಾಡೋಣ. ಇದು ಬೇಸಿಕ್ಸ್ ಆಯಿತಾ? ಯುಕ್ಯಾರಿಯೋಟಿಕ್ ಮತ್ತು
ಪ್ರೊಕ್ಯಾರಿಯೋಟಿಕ್. ಸೊ ಪ್ರೊಕ್ಯಾರಿಯೋಟಿಕ್, ಯುಕ್ಯಾರಿಯೋಟಿಕ್. ಏನು ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಅಂದರೆ, ಯುಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಅಂದರೆ ಸೊ ಪ್ರೋ ಅಂತ ಅಂದರೆ ಓಲ್ಡ್ ಅಂತ ಅರ್ಥ, ಕ್ಯಾರಿಯೋನ್ ಅಂತ ಅಂದರೆ ನ್ಯೂಕ್ಲಿಯಸ್. ಸೊ ಓಲ್ಡ್ ಟೈಪ್ ಆಫ್ ನ್ಯೂಕ್ಲಿಯಸ್ ಇರೋದೆಲ್ಲ ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್. ಇವಾಗ ನೀವು ಬ್ಯಾಕ್ಟೀರಿಯಾ ಕೇಳಿರ್ತೀರಲ್ವ ಹೆಸರು. ಸೊ ಬ್ಯಾಕ್ಟೀರಿಯಾದಲ್ಲಿ ಇದರಲ್ಲಿ ಜೆನೆಟಿಕ್ ಮೆಟೀರಿಯಲ್ ಇದೆಯಲ್ವಾ, ಇದು ಹೀಗೆ ಇರುತ್ತೆ. ಬಟ್ ಯುಕ್ಯಾರಿಯೋಟಿಕಲ್ಲಿ ಏನಾಗುತ್ತೆ, ಈ ಜೆನೆಟಿಕ್ ಮೆಟೀರಿಯಲ್ ಅಂದರೆ ಈ ಕ್ರೊಮ್ಯಾಟಿನ್, ಜೆನೆಟಿಕ್ ಮೆಟೀರಿಯಲ್ ಅಂತ ಅಂದರೆ ಏನು ಅದನ್ನು ಹೇಳ್ತೀನಿ, ನ್ಯೂಕ್ಲಿಯಸ್ ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ಸೊ ಇದು ಜೆನೆಟಿಕ್ ಮೆಟೀರಿಯಲ್ ಈ ಥರ ಇರುತ್ತೆ ಸೆಲ್ ಒಳಗೆ, ಇದನ್ನು ಕವರ್ ಮಾಡುತ್ತೆ. ಡಬಲ್ ಮೆಮ್ಬ್ರೇನು ಅಂದರೆ 2 ಕವರಿಂಗ್ಸು ಇದನ್ನು ಕವರ್ ಮಾಡುತ್ತೆ. ಸೊ ಇದರಲ್ಲಿ ಯುಕ್ಯಾರಿಯೋಟಿಕಲ್ಲಿ ಕವರ್ ಮಾಡುತ್ತೆ, ಇದರಲ್ಲಿ ಕವರ್ ಮಾಡಲ್ಲ. ಸೊ ಈ ಮೆಮ್ಬ್ರೇನ್ ಇದೆಯಲ್ವಾ, ಈ ಮೆಮ್ಬ್ರೇನ್ನ ನಾವು ನ್ಯೂಕ್ಲಿಯರ್ ಮೆಮ್ಬ್ರೇನ್ ಅಂತ ಕರಿತೀವಿ. ಏನಂತ ಕರಿತೀವಿ? ನ್ಯೂಕ್ಲಿಯರ್ ಮೆಮ್ಬ್ರೇನ್ ಅಂತ ಕರಿತೀವಿ, ಓಕೆನಾ. ಸೊ ಇದರಲ್ಲಿ ನ್ಯೂಕ್ಲಿಯರ್ ಮೆಮ್ಬ್ರೇನ್ ಇದೆಯಾ? ಇಲ್ಲ. ಸೊ ಈ ಪ್ಲೇಸ್ ಇದೆಯಲ್ವಾ, ಈ ಜಾಗ, ಈ ಜೆನೆಟಿಕ್ ಮೆಟೀರಿಯಲ್ ಇರೋ ಜಾಗನ ನಾವೇನಂತ ಕರಿತೀವಿ? ನ್ಯೂಕ್ಲಿಯಾಯ್ಡ್. ಓಕೆ, ಸೊ ಇದನ್ನು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ, ಇದನ್ನು ನ್ಯೂಕ್ಲಿಯರ್ ಮೆಮ್ಬ್ರೇನ್ ಅಂತ ಕರಿತೀವಿ. ಸೊ ಇದರಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇದೆ, ಈ ಪೂರ್ತಿ ಸ್ಟ್ರಕ್ಚರ್ ಇದೆಯಲ್ವಾ, ಈ ಸ್ಟ್ರಕ್ಚರ್ನೇ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಬಟ್ ಇದರಲ್ಲಿ ಏನಿದೆ, ನ್ಯೂಕ್ಲಿಯಾಯ್ಡ್ ಪ್ರೆಸೆಂಟ್ ಇದೆ, ನ್ಯೂಕ್ಲಿಯಸ್ ಪ್ರೆಸೆಂಟ್ ಇಲ್ಲ. ಸೊ ಯಾವುದೇ ಸೆಲ್ ಆರ್ಗನಲೀಸ್ ಇರಲಿ, ಯಾವುದರಲ್ಲಿ ಮೆಮ್ಬ್ರೇನ್ ಇರುತ್ತೋ ಅಂದರೆ ಯಾವುದು ಅದನ್ನು ಕವರ್ ಮಾಡ್ಕೊಳ್ಳುತ್ತೆ. ಇವಾಗ ಮೈಟೊಕಾಂಡ್ರಿಯಾ ಇರ್ಬೋದು, ಕ್ಲೋರೋಪ್ಲಾಸ್ಟ್ ಇರ್ಬೋದು, ಅದೆಲ್ಲ ಅದಕ್ಕೆ ಒಂದು ಕವರಿಂಗ್ಸ್ ಇದೆ. ಸೊ ಆ ಕವರಿಂಗ್ಸ್ ಇರೋದೆಲ್ಲ ನಮ್ಮ ಪ್ರೊಕ್ಯಾರಿಯೋಟಿಕಲ್ಲಿ ಕಾಣಲ್ಲ. ಅಂದರೆ ಬ್ಯಾಕ್ಟೀರಿಯಾಸಲ್ಲಿ ನಮಗೆ ಮೈಟೊಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್ ಇವೆಲ್ಲ ನೋಡೋಕ್ಕೆ ಸಿಗಲ್ಲ. ಸೊ ಸೆಲ್ ಆರ್ಗನಲೀಸ್ ಇಲ್ಲಿ ಆಬ್ಸೆಂಟ್ ಇರುತ್ತೆ, ಓಕೆನಾ. ಸೊ ಸೆಲ್ ಆರ್ಗನಲೀಸಲ್ಲಿ ಇಲ್ಲಿ ಆಬ್ಸೆಂಟ್ ಇರುತ್ತೆ. ಬಟ್ ಒಂದು ಸೆಲ್ ಆರ್ಗನಲ್ಲಿ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ, ಅದು ರೈಬೋಸೋಮ್. ಸೊ ರೈಬೋಸೋಮ್ ಬಿಟ್ಟು ಇನ್ಯಾವುದೇ ಸೆಲ್ ಆರ್ಗನಲ್ಲಿ ಇದರಲ್ಲಿ ನೋಡೋಕ್ಕೆ ಸಿಗಲ್ಲ. ಆಮೇಲೆ ಈ ಯುಕ್ಯಾರಿಯೋಟಿಕಲ್ ಇದೆಯಲ್ವಾ, ಸೊ ಯುಕ್ಯಾರಿಯೋಟಿಕಲ್ಲಿ ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಕಂಪಾರ್ಟ್ಮೆಂಟ್ಸ್ ಅಂತ ಅಂದ್ರೇನು, ಮೈಟೊಕಾಂಡ್ರಿಯಾಗೆ ಈ ಜಾಗ, ನ್ಯೂಕ್ಲಿಯಸ್ಗೆ ಈ ಜಾಗ, ವ್ಯಾಕ್ಯೂಲ್ಗೆ ಈ ಜಾಗ, ಈ ಥರ ಏನಿರುತ್ತೆ ಕಂಪಾರ್ಟ್ಮೆಂಟ್ಸ್ ಅಂದರೆ ರೂಮ್ಸ್, ಸಪ್ರೇಟ್ ಇದಕ್ಕೆ ಅಂತ ಒಂದು ಜಾಗ ಇರುತ್ತೆ. ಸೊ ಇದು ಕಂಪಾರ್ಟ್ಮೆಂಟ್ ಯಾವುದ್ರಲ್ಲಿರುತ್ತೆ? ಕಂಪಾರ್ಟ್ಮೆಂಟಲೈಸೇಷನ್ ಯುಕ್ಯಾರಿಯೋಟಿಕಲ್ಲಿ. ಪ್ರೊಕ್ಯಾರಿಯೋಟಿಕಲ್ಲಿ ಆಬ್ಸೆಂಟ್ ಇರುತ್ತೆ. ಸೊ ಮೇನ್ ಇಂಪಾರ್ಟೆಂಟ್ ನ್ಯೂಕ್ಲಿಯರ್ ಮೆಮ್ಬ್ರೇನ್ ಇರಲ್ಲ ಮತ್ತು ಸೆಲ್ ಆರ್ಗನಲೀಸ್ ಇರಲ್ಲ ಯಾವುದರಲ್ಲಿ? ಪ್ರೊಕ್ಯಾರಿಯೋಟಿಕಲ್ಲಿ. ಯುಕ್ಯಾರಿಯೋಟಿಕಲ್ಲಿ 2 ಇರುತ್ತೆ, ಸೆಲ್ ಆರ್ಗನಲೀಸ್ ಇರುತ್ತೆ ಮತ್ತು ನ್ಯೂಕ್ಲಿಯರ್ ಮೆಮ್ಬ್ರೇನು ಇರುತ್ತೆ. ಸೊ ಇವಾಗ ನಾವು ನ್ಯೂಕ್ಲಿಯಸ್ ಬಗ್ಗೆ ಮಾತಾಡೋದಾದರೆ, ನ್ಯೂಕ್ಲಿಯಸಲ್ಲಿ ನಾವೇನು ಮಾಡ್ತೀವಿ, ಯಾವಾಗಲೂ ಅಷ್ಟೇ ಸೆಲ್ನ ಮೈಕ್ರೋಸ್ಕೋಪಲ್ಲಿ ನೋಡಬೇಕಂದ್ರೆ ಏನಾದರೂ ಅದಕ್ಕೆ ಒಂದು ಸ್ಟೇನ್ ಹಾಕ್ತೀವಿ. ಸ್ಟೇನ್ ಅಂತ ಅಂದರೆ ಕಲರ್ ಕಾಣೋ ಥರ, ಮೈಕ್ರೋಸ್ಕೋಪ್ ಒಳಗೆ ಕಾಣೋ ಥರ ಒಂದು ಕಲರ್ನ ಯೂಸ್ ಮಾಡ್ತೀವಿ. ಜಾಸ್ತಿ ಯೂಸ್ ಮಾಡ್ತೀವಿ ಅಯೋಡಿನ್ ಸೊಲ್ಯೂಷನ್. ಸೊ ಅಯೋಡಿನ್ ಸೊಲ್ಯೂಷನ್ನ ಹಾಕಿದಾಗ ಎಲ್ಲ ಸೆಲ್ ಒಳಗಿರೋ ಎಲ್ಲ ಪಾರ್ಟೂ ಈಕ್ವಲಿ ಒಂದೇ ಥರ ಕಾಣಲ್ಲ. ಸೊ ಎಲ್ಲ ಪಾರ್ಟು ಈ ಥರ ಕಾಣಲ್ಲ, ಈ ಥರ ಅಂದರೆ ಪೂರ್ತಿ ಡಾರ್ಕಾಗಿ ಕಾಣಲ್ಲ, ಒಂದೇ ಥರ. ಇದರಲ್ಲಿ ಏನಾಗುತ್ತೆ, ಕೆಲವೊಂದು ಪಾರ್ಟ್ ಡಾರ್ಕಾಗಿ ಕಾಣುತ್ತೆ. ಸೊ ಅದರಲ್ಲಿ ಒಂದು ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ ಯಾಕೆ ಡಾರ್ಕಾಗಿ ಕಾಣುತ್ತೆ, ಇನ್ನೊಂದು ಕೆಲವೊಂದು ಪಾರ್ಟ್ ಲೈಟಾಗಿ ಕಾಣುತ್ತೆ. ಸೊ ಈ ನ್ಯೂಕ್ಲಿಯಸ್ ಯಾಕೆ ಡಾರ್ಕಾಗಿ ಕಾಣುತ್ತೆ ಅಂತ ಅಂದರೆ, ಇದ್ರ ಒಳಗೆ ಒಂದು ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಅದನ್ನು ನಾವು ಕ್ರೊಮ್ಯಾಟಿನ್ ಅಂತೀವಿ. ಥ್ರೆಡ್ ಲೈಕ್ ಸ್ಟ್ರಕ್ಚರ್, ಥ್ರೆಡ್ ಥರ ಇರೋ ಸ್ಟ್ರಕ್ಚರು ಕ್ರೊಮ್ಯಾಟಿನ್. ಸೊ ಈ ಕ್ರೊಮ್ಯಾಟಿನ್ ಇದೆಯಲ್ವಾ, ಇದು ಡೆನ್ಸ್ಲಿ ಪ್ಯಾಕ್ಡ್ ಇರುತ್ತೆ, ಅಂದರೆ ಒಂದಕ್ಕೊಂದು ಈ ಥರ ಇರುತ್ತೆ. ಸೊ ಈ ಥರ ಇದ್ದರೆ ಅಫ್ಕೋರ್ಸ್ ಇದು ಡಾರ್ಕಾಗಿ ಕಾಣುತ್ತೆ. ಇಲ್ಲಿ ಲೈಟಾಗಿ ಫ್ಲೂಯಿಡ್ ಇರುತ್ತಲ್ಲ, ಸೆಮಿ ಫ್ಲೂಯಿಡ್, ಸೊ ಅದು ಲೈಟಾಗಿ ಕಾಣುತ್ತೆ ಅಲ್ವಾ. ಸೊ ಈ ಅಯೋಡಿನ್ ಸೊಲ್ಯೂಷನ್ ಜೊತೆ, ಅಪಾರ್ಟ್ ಫ್ರಮ್ ಅಯೋಡಿನ್ ಸೊಲ್ಯೂಷನ್, ವಿ ಕುಡ್ ಆಲ್ಸೋ ಯೂಸ್ ಸ್ಯಾಫ್ರನಿನ್ ಸೊಲ್ಯೂಷನ್, ಮಿಥೈಲಿನ್ ಬ್ಲೂ ಸೊಲ್ಯೂಷನ್. ಇದೆಲ್ಲ ನಾವು ಸ್ಟೇನ್ ಮಾಡೋದಕ್ಕೋಸ್ಕರ ಸೆಲ್ಸ್, ನೀವು ಲ್ಯಾಬಲ್ಲಿ ಹೋದಾಗ ಮೈಕ್ರೋಸ್ಕೋಪಲ್ಲಿ ನೋಡಬೇಕಂದ್ರೆ ಅಯೋಡಿನ್ ಸೊಲ್ಯೂಷನ್ಸ್ ಯೂಸ್ ಮಾಡ್ತೀರಾ, ಸ್ಯಾಫ್ರನಿನ್ ಸೊಲ್ಯೂಷನ್ಸ್, ಮಿಥೈಲಿನ್ ಬ್ಲೂ ಸೊಲ್ಯೂಷನ್ಸ್ ಯೂಸ್ ಮಾಡ್ತೀರಾ. ಯಾಕಂದರೆ ಸೆಲ್ ಹಾಗೆ ಕಾಣಲ್ಲ. ಸೊ ಅದನ್ನು ಸ್ಟೇನ್ ಮಾಡಬೇಕು, ಅದನ್ನು ಸ್ವಲ್ಪ ಕಲರ್ ಮಾಡಬೇಕು, ಆವಾಗ ಅದು ಕಾಣುತ್ತೆ, ಓಕೆನಾ. ಸೊ ಇವಾಗ ನ್ಯೂಕ್ಲಿಯಸ್ದು ಸ್ಟ್ರಕ್ಚರ್ ನೋಡೋದಾದರೆ, ಸೆಲ್ ಒಳಗೆ ನ್ಯೂಕ್ಲಿಯಸ್ ಹೇಗಿರುತ್ತೆ ಅಂದರೆ, ಸೊ 2 ಕವರಿಂಗ್ ಇರುತ್ತೆ, 2 ಮೆಮ್ಬ್ರೇನ್ ಇರುತ್ತೆ, ಓಕೆನಾ. ಒಂದು ಔಟರ್ ಮೆಮ್ಬ್ರೇನ್, ಇನ್ನೊಂದು ಇನ್ನರ್ ಮೆಮ್ಬ್ರೇನ್. ಸೊ ಇದ್ರ ಒಳಗೆ ಏನಿರುತ್ತೆ, ಕ್ರೊಮ್ಯಾಟಿನ್ ಪ್ರೆಸೆಂಟ್ ಇರುತ್ತೆ ಅಥವಾ ಜೆನೆಟಿಕ್ ಮೆಟೀರಿಯಲ್ ಪ್ರೆಸೆಂಟ್ ಇರುತ್ತೆ. ಸೊ ಜೆನೆಟಿಕ್ ಮೆಟೀರಿಯಲ್ ಅಂತ ಅಂದರೆ ಏನು, ಇದಕ್ಕಿಂತ ಮುಂಚೆ ಫಸ್ಟು ಈ 2 ಕವರಿಂಗ್ ಇದೆಯಲ್ವಾ, ಔಟರ್ ಕವರಿಂಗ್, ಇನ್ನರ್ ಕವರಿಂಗ್. ಸೊ ಇದ್ರ ಮಧ್ಯೆ ಈ ಥರ ಅರೇಂಜ್ ಆಗಿರಲ್ಲ, ಇದು ಒಟ್ಟಿಗೆ ಕಂಟಿನ್ಯೂಸ್ ಆಗಿರಲ್ಲ. ಇಲ್ಲಿ ಮಧ್ಯದಲ್ಲಿ ಈ ಥರ ಗ್ಯಾಪ್ ಇರುತ್ತೆ.
ಓಕೆನಾ. ಸೊ ಈ ಗ್ಯಾಪ್ನ ಏನಂತ ಕರಿತೀವಿ, ಈ ಗ್ಯಾಪ್ನ ನ್ಯೂಕ್ಲಿಯರ್ ಪೋರ್ ಅಂತ ಕರಿತೀವಿ. ಸೊ ಈ ಗ್ಯಾಪ್ ಕಾಣಿಸ್ತಿದೆಯಲ್ವಾ, ಇದನ್ನು ನ್ಯೂಕ್ಲಿಯರ್ ಪೋರ್ ಅಂತ ಕರಿತೀವಿ. ಸೊ ಈ ನ್ಯೂಕ್ಲಿಯರ್ ಪೋರ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಇನ್ಸೈಡ್ ಇರೋ ಮೆಟೀರಿಯಲ್ಸ್, ಸೊ ಇನ್ಸೈಡ್ ಮೆಟೀರಿಯಲ್ನ ಔಟ್ಸೈಡ್ ಕಳ್ಸೋಕ್ಕೆ, ಇಲ್ಲ ಔಟ್ಸೈಡ್ ಇರೋ ಏನಾದರೂ ಬೇಕು ಅಂತಂದರೆ ನ್ಯೂಕ್ಲಿಯಸ್ಗೆ ಅದನ್ನು ಒಳಗೆ ಕಳ್ಸೋಕ್ಕೆ. ಸೊ ಈ ನ್ಯೂಕ್ಲಿಯರ್ ಪೋರ್ದು ಇದು ಫಂಕ್ಷನ್. ಓಕೆನಾ. ಸೊ ಇದು ಡಬಲ್ ಮೆಮ್ಬ್ರೇನ್ ಇರುತ್ತೆ, ಒಂದು ಔಟರ್ ಮೆಮ್ಬ್ರೇನ್, ಇನ್ನೊಂದು ಇನ್ನರ್ ಮೆಮ್ಬ್ರೇನ್. ಸೊ ಇವೆರಡು ಜಾಯಿನ್ ಆಗಿ ಒಂದು ಇಲ್ಲಿ ಗ್ಯಾಪ್ ಕ್ರಿಯೇಟ್ ಮಾಡುತ್ತೆ. ಆ ಗ್ಯಾಪ್ನ ಏನಂತ ಕರಿತೀವಿ, ನ್ಯೂಕ್ಲಿಯರ್ ಪೋರ್ ಅಂತ ಕರಿತೀವಿ. ಸೊ ಇದು ಜನರಲ್ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯಸ್. ಸೊ ಜೆನೆಟಿಕ್ ಮೆಟೀರಿಯಲ್ ಅಂತ ಅಂದರೆ ಏನು, ಇದರೊಳಗೆ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳಿದ್ನಲ್ವಾ, ಸೊ ಅದನ್ನು ಜೆನೆಟಿಕ್ ಮೆಟೀರಿಯಲ್ ಅಂತೀವಿ. ಸೊ ಜೆನೆಟಿಕ್ ಮೆಟೀರಿಯಲಲ್ಲಿ ಏನು ಇನ್ಫಾರ್ಮೇಷನ್ ಇರುತ್ತೆ, ಇವಾಗ ನೀವು ಹೇಗೆ ಕಾಣ್ತಿದ್ದೀರಾ ಅದು ಈ ಜೆನೆಟಿಕ್ ಮೆಟೀರಿಯಲಲ್ಲಿ ಇರುತ್ತೆ. ಸೊ ಇದರಲ್ಲಿ ನಮ್ಮೊಳಗಿರೋದು DNA. ಓಕೆನಾ. ಸೊ DNA ಇದೆ, RNA ಇದೆ, ಬಟ್ ನಮ್ಮ ಜೆನೆಟಿಕ್ ಮೆಟೀರಿಯಲ್ಲು DNA. ಅಂದರೆ DNAಲಿ ಎಲ್ಲ ಇನ್ಫಾರ್ಮೇಷನ್ ಇದೆ, ಇದರೊಳಗೆ ಜೀನ್ಸ್ ಅಂತ ಇರುತ್ತೆ. ಸೊ ಆ ಜೀನ್ಸು ಇದ್ರೊಳಗೆ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ನಾವು ಹೇಗೆ ಕಾಣಬೇಕು, ಹೇಗೆ ಎಷ್ಟು ಹೈಟ್ ಇರಬೇಕು, ಎಷ್ಟು ಕಲರ್, ಯಾವ ಕಲರ್ ಇರಬೇಕು, ಸೊ ಅದೆಲ್ಲ ಇನ್ಫಾರ್ಮೇಷನ್ ಎಲ್ಲಿರುತ್ತೆ, ಜೀನ್ಸ್ ಒಳಗಿರುತ್ತೆ. ಯಾವುದ್ರೊಳಗೆ DNA. ಸೊ DNA ಇವಾಗ ಇಷ್ಟು ದೊಡ್ಡದಿದೆ ಅಂದರೆ ಇದರಲ್ಲಿ ಚಿಕ್ಕ ಚಿಕ್ಕ ಪಾರ್ಟ್ ಜೀನ್ಸ್. ಓಕೆನಾ. ಸೊ ಈ ಜೀನ್ಸಲ್ಲಿ ಏನಿರುತ್ತೆ, ಇನ್ಫಾರ್ಮೇಷನ್ ಇರುತ್ತೆ. ಓಕೆನಾ. ಇದೆ ಅಂತ ಅಲ್ಲ, ನಮ್ಮ ಕ್ಯಾರೆಕ್ಟರ್ಸ್ ಏನೇನು ಕ್ಯಾರೆಕ್ಟರ್ಸ್ ಇದೆಯೋ ಎಲ್ಲ ಕ್ಯಾರೆಕ್ಟರ್ಸ್ ಇನ್ಫಾರ್ಮೇಷನ್ನು ಇದ್ರೊಳಗೆ ಇರುತ್ತೆ. ಸೊ ಇದು ಎಲ್ಲಿಂದ ಬರುತ್ತೆ ನಮಗೆ, ಒಂದು ಜನ್ರೇಷನಿಂದ ನೆಕ್ಸ್ಟ್ ಜನ್ರೇಷನ್. ಇವಾಗ ನಮಗೆ ಎಲ್ಲಿಂದ ಬಂದಿದೆ, ನಮ್ಮ ಪೇರೆಂಟ್ಸಿಂದ. ಸೊ ಇದು ಒಂದು ಜನ್ರೇಷನಿಂದ ನೆಕ್ಸ್ಟ್ ಜನ್ರೇಷನ್ಗೆ ಏನಾಗುತ್ತೆ, ಪಾಸ್ ಆನ್ ಆಗ್ತಾ ಹೋಗುತ್ತೆ. ಓಕೆನಾ. ಈ ಮೆಟೀರಿಯಲ್ ಏನಂತೀವಿ, ಜೆನೆಟಿಕ್ ಮೆಟೀರಿಯಲ್. ಓಕೆನಾ. ಸೊ ಈ ಮೆಟೀರಿಯಲ್ಸ್ನೆಲ್ಲ ಈಚೆ ಹೋಗೋದು, ಒಳಗೆ ಬರೋದು, ಇದೆಲ್ಲ ಎಲ್ಲಾಗುತ್ತೆ, ನ್ಯೂಕ್ಲಿಯರ್ ಪೋರ್ ಮೂಲಕ ಆಗುತ್ತೆ. ಸೊ DNA ಫುಲ್ ಫಾರ್ಮ್ ನೆನ್ಪಿಟ್ಕೋಬೇಕು. ಸೊ DNA ಅಂದರೆ ಡಿಯಾಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್. ಸೊ ಡಿಯಾಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್. ಇನ್ಹೆರಿಟೆನ್ಸ್ ಅಂತ ಅಂದರೆ ಏನು, ಸೊ ಇನ್ಹೆರಿಟೆನ್ಸ್ ಅಂತ ಅಂದರೆ ಪೇರೆಂಟ್ಸ್ ಟು ನೆಕ್ಸ್ಟ್ ಜನರೇಷನ್. ಸೊ ಇನ್ಫಾರ್ಮೇಷನ್ ಎಲ್ಲಿದೆ, ಕ್ರೋಮೋಸೋಮ್ಸಲ್ಲಿ. ಸೊ ಕ್ರೋಮೋಸೋಮ್ಸ್ ಏನು, ಇವಾಗ ಈ ಜೆನೆಟಿಕ್ ಮೆಟೀರಿಯಲ್ ಇದೆಯಲ್ವಾ, ಸೊ ಈ ಜೆನೆಟಿಕ್ ಮೆಟೀರಿಯಲ್ಲು ಎರಡು ಫಾರ್ಮಲ್ಲಿರುತ್ತೆ. ಒಂದು ಕ್ರೊಮ್ಯಾಟಿನ್ ಫಾರ್ಮಲ್ಲಿ ಈ ಥರ ಥ್ರೆಡ್ ಲೈಕ್ ಸ್ಟ್ರಕ್ಚರ್, ಇನ್ನೊಂದು ಕ್ರೋಮೋಸೋಮ್ ಫಾರ್ಮಲ್ಲಿ ಈ ಥರ ಇರುತ್ತೆ ಕ್ರೋಮೋಸೋಮ್. ಓಕೆನಾ. ಸೊ ಈ ಕ್ರೋಮೋಸೋಮ್ ಫಾರ್ಮಲ್ಲಿ ಯಾವಾಗಿರುತ್ತೆ ಅಂದರೆ ಸೆಲ್ ಯಾವಾಗ ಡಿವೈಡ್ ಮಾಡುತ್ತೆ. ಸೊ ನಮ್ಮ ಸೆಲ್ಲು, ನಾವು ಮಲ್ಟಿ ಸೆಲ್ಯುಲರ್ ಅಲ್ವಾ, ಸೊ ನಮ್ಮ ಸೆಲ್ ಡಿವೈಡ್ ಮಾಡಿನೇ ಇಷ್ಟೊಂದು ಸೆಲ್ ಆಗಿರೋದು. ಸೊ ಈ ಸೆಲ್ ಡಿವಿಷನ್ ಆಗಬೇಕಾದ್ರೆ ಕ್ರೋಮೋಸೋಮ್ ಫಾರ್ಮಲ್ಲಿರುತ್ತೆ. ಇವಾಗ ಸೆಲ್ ಡಿವಿಷನ್ ಮಾಡ್ತಿಲ್ಲ ಅಂತ ಅಂದರೆ ಅಲ್ಲಿ ಕ್ರೊಮ್ಯಾಟಿನ್ ಫಾರ್ಮಲ್ಲಿರುತ್ತೆ. ಸೊ ಕ್ರೋಮೋಸೋಮ್ ಮತ್ತು ಕ್ರೊಮ್ಯಾಟಿನ್. ಸೊ ಜೆನೆಟಿಕ್ ಮೆಟೀರಿಯಲ್ಲಿ ಎರಡು ಫಾರ್ಮಲ್ಲಿ ಕಾಣುತ್ತೆ. ಓಕೆನಾ. ಒಂದು ಸೆಲ್ ಡಿವೈಡ್ ಮಾಡ್ತಿದೆ ಅಂದರೆ ಅದರಲ್ಲಿ ಕ್ರೋಮೋಸೋಮ್ ಫಾರ್ಮಲ್ಲಿ, ಇನ್ನೊಂದು ಸೆಲ್ ಡಿವೈಡ್ ಮಾಡ್ತಿಲ್ಲ ಅಂದರೆ ಅಲ್ಲಿ ಕ್ರೊಮ್ಯಾಟಿನ್ ಫಾರ್ಮಲ್ಲಿರುತ್ತೆ. ಸೊ ಕ್ರೋಮೋಸೋಮ್ ಕಂಟೈನ್ಸ್ ದ ಇನ್ಫಾರ್ಮೇಷನ್ ಫಾರ್ ಇನ್ಹೆರಿಟೆನ್ಸ್. ಇನ್ಹೆರಿಟೆನ್ಸ್ ಅಂದರೆ ಒಂದು ಜನ್ರೇಷನಿಂದ ನೆಕ್ಸ್ಟ್ ಜನ್ರೇಷನ್ಗೆ ಏನೇನು ಫೀಚರ್ಸ್ನ ಕಳಿಸ್ಬೇಕು ಅನ್ನೋ ಇನ್ಫಾರ್ಮೇಷನ್ನು ಇದ್ರೊಳಗೆ ನಮಗೆ ನೋಡೋಕ್ಕೆ ಸಿಗುತ್ತೆ. ನಮ್ಮ ಒಳಗಿರೋದು DNA. ಓಕೆನಾ. ಸೊ DNAಲಿ ಎಲ್ಲ ಇನ್ಫಾರ್ಮೇಷನ್ ನಮ್ಮ ಬಗ್ಗೆ ಇರುತ್ತೆ. ಓಕೆ. ಸೊ ಫಂಕ್ಷನಲ್ ಸೆಗ್ಮೆಂಟ್ ಆಫ್ DNA. ಫಂಕ್ಷನಲ್ ಸೆಗ್ಮೆಂಟ್ ಆಫ್ DNA ಅಂದರೆ ಏನು, ಫಂಕ್ಷನಲ್ ಅಂತ ಅಂದರೆ ಕೆಲಸ ಅಂತ. ಸೊ ಮೇನ್ ಕೆಲಸ ಜೆನೆಟಿಕ್ ಮೆಟೀರಿಯಲ್ದೇನು, ಇನ್ಫಾರ್ಮೇಷನ್ನ ಸ್ಟೋರ್ ಮಾಡೋದು. ಸೊ ಆ ಫಂಕ್ಷನಲ್ ಸೆಗ್ಮೆಂಟ್ ಆಫ್ DNA ಆರ್ ಕಾಲ್ಡ್ ಆಸ್ ಜೀನ್ಸ್. ಸೊ ಇದೇನು ಮಾಡುತ್ತೆ, ಎಲ್ಲ ಇನ್ಫಾರ್ಮೇಷನ್ನ ಇಟ್ಕೊಂಡಿರುತ್ತೆ. ಓಕೆ. ಸೊ DNA ಮಾಲಿಕ್ಯೂಲ್ಸ್ ಕಂಟೈನ್ಸ್ ಇನ್ಫಾರ್ಮೇಷನ್ ನೆಸಸರಿ ಫಾರ್ ಕನ್ಸ್ಟ್ರಕ್ಟಿಂಗ್ ಅ ಆರ್ಗ್ಯಾನಿಸಮ್. ಇಲ್ಲ ಪೂರ್ತಿ ಆರ್ಗ್ಯಾನಿಸಮ್ನ ಇಲ್ಲ ಸೆಲ್ಸ್ ಫಾರ್ಮ್ ಮಾಡೋದಕ್ಕೆ ಆ ಫಂಕ್ಷನಲ್ ಯೂನಿಟ್ ಸೆಗ್ಮೆಂಟ್ ಅಂತ ಯಾಕೆ ಕರಿತೀವಿ ಜೀನ್ಸ್ನ, ಯಾಕಂದರೆ ಇದರಲ್ಲಿ ಮೇನ್ಲಿ DNA ಇಷ್ಟು ದೊಡ್ಡದಿದ್ರೆ ಈ ಪರ್ಟಿಕ್ಯುಲರ್ ಪಾರ್ಟಲ್ಲಿ ಇದ್ರ ಕ್ಯಾರೆಕ್ಟರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಸೊ ಅದನ್ನು ಫಂಕ್ಷನಲ್ ಯೂನಿಟ್ ಅಂದರೆ ಕೆಲಸ ಮಾಡೋದು. DNA ಕೆಲಸ ಏನು, ಇನ್ಫಾರ್ಮೇಷನ್ ಸ್ಟೋರ್ ಮಾಡೋದು. ಅದನ್ನು ಯಾರು ಮಾಡ್ತಿದ್ದಾರೆ, ಜೀನ್ಸ್. ಸೊ ಅದನ್ನು ಫಂಕ್ಷನಲ್ ಯೂನಿಟ್ ಅಂತ ಅಂದರೆ ಒಂದು. ಸೊ ಈ ಥರ ತುಂಬ ಇರುತ್ತೆ. ಒಂದು ಜೀನ್ ಇದು, ಒಂದು ಜೀನ್ ಇದು, ಒಂದು ಜೀನ್ ಇದು. ಸೊ ಒಂದು DNA ತುಂಬ ಜೀನ್ಸ್ ಇರುತ್ತೆ. ಇಷ್ಟು ಅರ್ಥ ಆಯಿತಾ. ಸೊ ನೆಕ್ಸ್ಟ್ ಇವಾಗ ಮಾತಾಡೋದಾದರೆ, ಸೊ ಫಂಕ್ಷನ್ಸ್ ಆಫ್ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ದು ಫಂಕ್ಷನ್ಸ್ ಕೇಳ್ತಾರೆ.
ಸೊ ಫಸ್ಟ್ ಸೆಂಟ್ರಲ್ ರೋಲ್ ಅಂದರೆ ಮೇನ್ ರೋಲ್ ಇದ್ರದ್ದು ರೀಪ್ರೊಡಕ್ಷನ್. ಸೊ ರೀಪ್ರೊಡಕ್ಷನ್ ಅಂದರೆ ಡಿವಿಷನ್ ಅಂತ. ಸೊ ಇವಾಗ 1 ಸೆಲ್ ಇದ್ದಿದ್ದು 2 ಸೆಲ್ಲಾಗಿ ಡಿವೈಡ್ ಆಗುತ್ತೆ, ಇದನ್ನೇ ಸೆಲ್ ಡಿವಿಷನ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನು ಮಾಡುತ್ತೆ, ಈ ಸೆಲ್ ಡಿವಿಷನಲ್ಲಿ ಒಂದು ಡಿ ಎನ್ ಎನ 2 DNA ಕನ್ವರ್ಟ್ ಮಾಡಿ ಅದನ್ನು ಇದಕ್ಕೊಂದು ಕೊಡುತ್ತೆ, ಈ ಸೆಲ್ನ ಡಿವೈಡ್ ಮಾಡುತ್ತೆ. ಓಕೆನಾ? ಸೊ ಅರ್ಥ ಆಯ್ತಾ? ಈ ಡಿ ಎನ್ ಎ ಇದೆಯಲ್ವಾ, ಡಿ ಎನ್ ಎ ಪಾಸ್ ಮಾಡಬೇಕಲ್ವಾ ಇವಾಗ ಈ ಸೆಲ್ಗೆ. ಸೊ ಈ ಸೆಲ್ಗೆ ಪಾಸ್ ಮಾಡಬೇಕಂದ್ರೆ ಫಸ್ಟು ಡಿ ಎನ್ ಎನ ಡಬಲ್ ಮಾಡ್ಕೋಬೇಕು. ಆ ಡಿ ಎನ್ ಎ ಡಬಲ್ ಆದಮೇಲೆ ಇದಕ್ಕೊಂದು ಕೊಡಬೇಕು, ಇದಕ್ಕೊಂದು ಕೊಡಬೇಕು. ಸೊ ಈ ಪ್ರಾಸೆಸ್ ನಡೀತಿದೆಯಲ್ವಾ, ಇದನ್ನೇ ಸೆಲ್ ಡಿವಿಷನ್ ಅಥವಾ ಸೆಲ್ಯುಲರ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಸೊ ಅದರದ್ದು ನ್ಯೂಕ್ಲಿಯಸ್ದು ಮೇನ್ ರೋಲ್ ಇದೆ. ಇನ್ನೊಂದು ರೋಲ್ ಏನು ಅಂತ ಅಂದರೆ, ಎಲ್ಲ ಕೆಮಿಕಲ್ ಆ್ಯಕ್ಟಿವಿಟೀಸ್, ಸೆಲ್ಲೊಳಗೆ ಏನೇನು ಕೆಮಿಕಲ್ ಆ್ಯಕ್ಟಿವಿಟೀಸ್ ಆಗ್ತಿದೆಯೋ ಅದನ್ನೆಲ್ಲ ಡೈರೆಕ್ಟ್ ಮಾಡೋದು, ಹೇಗಾಗಬೇಕು, ಯಾವಾಗ ಏನಾಗಬೇಕು ಅದೆಲ್ಲ ಡೈರೆಕ್ಟ್ ಮಾಡೋದು ಯಾವುದು, ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ನ ಅದಕ್ಕೆ ಬ್ರೈನ್ ಆಫ್ ದ ಸೆಲ್ ಅಂತ ಕರಿತೀವಿ. ಯಾಕಂದರೆ ನಮ್ಮ ಬ್ರೈನ್ ಹೇಗೆ ಎಲ್ಲ ಪಾರ್ಟ್ಸಲ್ಲಿ ಏನೇನು ಆಗಬೇಕು ಅಂತ ಇರುತ್ತೋ ಅದೇ ಥರ ಇದು ನ್ಯೂಕ್ಲಿಯಸ್ ನೋಡ್ಕೊಳ್ಳುತ್ತೆ, ಎಲ್ಲದಕ್ಕೆ ಡೈರೆಕ್ಟ್ ಮಾಡುತ್ತೆ. ಸೊ ಅದಕ್ಕೆ ಇದನ್ನು ಬ್ರೈನ್ ಆಫ್ ದ ಸೆಲ್ ಅಂತ ಕರಿತೀವಿ. ಓಕೆನಾ? ಮತ್ತು ಇವಾಗ ಸೆಲ್ ಏನಾದರೂ ಮೆಚೋರ್ ಆಗಬೇಕಂದ್ರೆ ಅದನ್ನು ಯಾರು ನೋಡ್ಕೋತಾರೆ, ನ್ಯೂಕ್ಲಿಯಸ್. ಸೊ ಇವಾಗ ಸೆಲ್ಲು ಫಸ್ಟು ಫಾರ್ಮ್ ಆಯಿತು, ಇವಾಗ ಡಿವೈಡ್ ಆದಮೇಲೆ ಯಂಗ್ ಸೆಲ್ ಅಲ್ವಾ. ಸೊ ಈ ಯಂಗ್ ಸೆಲ್ನ ಮೆಚೋರ್ ಮಾಡಬೇಕಂತ ಅಂದ್ರೂ ನ್ಯೂಕ್ಲಿಯಸ್ಸೇ ಅದರಲ್ಲಿ ಏನು ಅದೇ ಡೆವಲಪ್ ಮಾಡೋದು, ಮೆಚೋರ್ ಮಾಡೋಕ್ಕೆ ಡೆವಲಪ್ ಮಾಡುತ್ತೆ. ಓಕೆನಾ? ಸೊ ಸಿಂಗಲ್ ಸೆಲ್ 2 ಸೆಲ್ಲಾಗಿ ಡಿವೈಡ್ ಆಗೋದನ್ನ ಏನಂತೀವಿ, ಸೆಲ್ಯುಲರ್ ರಿಪ್ರೊಡಕ್ಷನ್ ಅಥವಾ 3 ಮೇನ್ ರೋಲ್. 1 ರೋಲ್ ಇದು, ಸೆಕೆಂಡ್ ರೋಲ್ ಆ್ಯಂಡ್ 3 ಫಂಕ್ಷನ್ಸ್. ರೋಲ್ ಅಂತ ಕೇಳ್ತಾರೆ ಕ್ವಶನಲ್ಲಿ, ಫಂಕ್ಷನ್ಸ್ ಅಂತ ಕೇಳ್ತಾರೆ. ಸೊ ಈ 3 ನೆನ್ಪಿಡ್ಕೋಬೇಕು. ಓಕೆ? ಮೇನ್ ರೋಲ್ ಇಲ್ಲ ಸೆಂಟ್ರಲ್ ರೋಲ್ ಅಂತ ಕೇಳಿದರೆ ಸೆಲ್ ಡಿವಿಷನ್ ಅಥವಾ ಸೆಲ್ಯುಲರ್ ರಿಪ್ರೊಡಕ್ಷನ್. ಸೊ ಆವಾಗಲೇ ನಾನು ಇವಾಗ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ವ ಪ್ರೊಕ್ಯಾರಿಯೋಟಿಕ್ ಮತ್ತು ಯುಕ್ಯಾರಿಯೋಟಿಕ್ ಬಗ್ಗೆ. ಸೊ ಪ್ರೋ ಅಂತ ಅಂದರೆ ಪ್ರಿಮಿಟಿವ್ ಅಂತ ಅರ್ಥ, ಪ್ರಿಮಿಟಿವ್ ಅಥವಾ ಪ್ರೈಮರಿ, ಪ್ರಿಮಿಟಿವ್ ಸೊ ಅಥವಾ ಪ್ರೈಮರಿ. ಸೊ ನೀವು ಹೈಸ್ಕೂಲ್ಗಿಂತ ಬರೋಕ್ಕಿಂತ ಮುಂಚೆ ಯಾವ ಸ್ಕೂಲ್ ಓದಿದ್ದೀರಿ, ಪ್ರೈಮರಿ ಸ್ಕೂಲ್. ಸೊ ಪ್ರೈಮರಿ ಅಂದರೆ ಫಸ್ಟ್ ಓದೋದು. ನೆಕ್ಸ್ಟು ಯು ಅಂತ ಅಂದರೆ ನ್ಯೂ. ಸೊ ಯುಕ್ಯಾರಿಯೋಟಿಕ್ ಆ್ಯಂಡ್ ಪ್ರೊಕ್ಯಾರಿಯೋಟಿಕ್. ಸೊ ಕ್ಯಾರಿಯೋನ್ ಅಂತ ಅಂದರೆ ನ್ಯೂಕ್ಲಿಯಸ್ ಅಂತ ಅರ್ಥ. ಸೊ ಪ್ರೋ ಅಂತ ಅಂದರೆ ಪ್ರಿಮಿಟಿವ್ ಆರ್ ಪ್ರೈಮರಿ, ಕ್ಯಾರಿಯೋನ್ ಅಂತ ಅಂದರೆ ನ್ಯೂಕ್ಲಿಯಸ್ ಅಂತ ಅರ್ಥ. ಓಕೆನಾ? ಸೊ ಈ ಡಿ ಎನ್ ಎ ಫುಲ್ ಫಾರ್ಮ್ ಏನಿತ್ತು, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್. ಅದೇ ಥರ ಆರ್ ಎನ್ ಎ ಫುಲ್ ಫಾರ್ಮ್ ಏನು, ರೈಬೋ ನ್ಯೂಕ್ಲಿಕ್ ಆ್ಯಸಿಡ್. ಇಲ್ಲಿ ಡಿಆಕ್ಸಿ ಬರುತ್ತೆ, ಬಟ್ ಇಲ್ಲಿ ಬರೀ ರೈಬೋ. ಸೊ ನ್ಯೂಕ್ಲಿಕ್ ಆ್ಯಸಿಡ್ ಅನ್ನೋದು ನೆನ್ಪಿಟ್ಕೊಳ್ಳಿ ಫಸ್ಟು. ಸೊ ಈ ನ್ಯೂಕ್ಲಿಯಸ್ ಒಳಗೆ ಏನಿರುತ್ತೆ, ನ್ಯೂಕ್ಲಿಕ್ ಆ್ಯಸಿಡ್ ಇರುತ್ತೆ. ಯಾವ್ಯಾವ ನ್ಯೂಕ್ಲಿಕ್ ಆ್ಯಸಿಡ್ ಇದೆ, 2, ಡಿ ಎನ್ ಎ ಮತ್ತು ಆರ್ ಎನ್ ಎ. ಡಿ ಎನ್ ಎ ಅಂದರೆ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್, ಆರ್ ಎನ್ ಎ ಅಂತ ಅಂದರೆ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್. ಓಕೆ? ಇದು ಪ್ರೊಕ್ಯಾರಿಯೋಟಿಕ್ ಸೆಲ್. ಸೊ ಪ್ರೊಕ್ಯಾರಿಯೋಟಿಕ್ ಸೆಲ್ಲಲ್ಲಿ ಈ ನ್ಯೂಕ್ಲಿಯಾಯ್ಡ್ ಅನ್ನೋ ರೀಜನಲ್ಲಿ ನೀವು ನೋಡ್ಬೋದು, ಇಲ್ಲಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಕಾಣಿಸ್ತಿದೆ. ಸೊ ಈ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇದೆಯಲ್ವಾ, ಸೊ ಇದನ್ನು ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಕರಿತೀವಿ ಅಲ್ವಾ. ಡಿ ಎನ್ ಎ ಇರಲಿ ಆರ್ ಎನ್ ಎ ಇರಲಿ, ಬಟ್ ಅದು ಕಾಮನ್ಲಿ ನಾವೇನಂತ ಕರಿತೀವಿ, ನ್ಯೂಕ್ಲಿಕ್ ಆ್ಯಸಿಡ್. ಸೊ ನ್ಯೂಕ್ಲಿಕ್ ಆ್ಯಸಿಡಲ್ಲಿ 2 ಇರುತ್ತೆ, ಡಿ ಎನ್ ಎ ಆ್ಯಂಡ್ ಆರ್ ಎನ್ ಎ. ಸೊ ಈ ನ್ಯೂಕ್ಲಿಕ್ ಆ್ಯಸಿಡ್ ಇದೆಯಲ್ವಾ, ಇದು ಹಾಗೆ ಪೂರ್ಲಿ ಹಾಗೆ ಬಿದ್ದಿರುತ್ತೆ. ಸೊ ಅದನ್ನೇ ಏನಂತ ಕರಿತೀವಿ, ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಯಾವುದು, ಬ್ಯಾಕ್ಟೀರಿಯಾ. ಸೊ ಈ ಥರ ಇರೋದನ್ನ ನಾನು ಆವಾಗಲೇ ಏನು ಹೇಳಿದೆ, ಪ್ರೊಕ್ಯಾರಿಯೋಟಿಕ್. ಸೊ ಬ್ಯಾಕ್ಟೀರಿಯಾ ಏನು ಒಂದು ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್, ಯುಕ್ಯಾರಿಯೋಟಿಕ ಅಲ್ಲ. ಯಾಕಂದರೆ ಇದರಲ್ಲಿ ನ್ಯೂಕ್ಲಿಯರ್ ಮೆಮ್ಬ್ರೇನ್ ಇಲ್ಲ. ಯಾಕಂದರೆ ಇಲ್ಲಿ ನ್ಯೂಕ್ಲಿಯರ್ ಮೆಮ್ಬ್ರೇನ್ ನಾನು ಆವಾಗಲೇ ಡಬಲ್ ಮೆಮ್ಬ್ರೇನ್ ತೋರಿಸಿದ್ನಲ್ವ, ಅದು ಆಬ್ಸೆಂಟ್ ಇದೆ. ಸೊ ನ್ಯೂಕ್ಲಿಯರ್ ಮೆಮ್ಬ್ರೇನ್ ಆಬ್ಸೆಂಟ್. ಮತ್ತು ಇನ್ನು ಯಾವುದೇ ನಿಮಗೆ ಸೆಲ್ ಆರ್ಗನಲೀಸ್ ನೋಡೋಕ್ಕೆ ಸಿಗಲ್ಲ. ಮೈಟೊಕಾಂಡ್ರಿಯಾ ಇರ್ಬೋದು, ಕ್ಲೋರೋಪ್ಲಾಸ್ಟ್ ಇರ್ಬೋದು, ಅದೇನು ನೋಡೋಕ್ಕೆ ಸಿಗಲ್ಲ. ಏನೇನಿರುತ್ತೆ, ಪ್ಲಾಸ್ಮಾ ಮೆಮ್ಬ್ರೇನ್ ಇರುತ್ತೆ, ಸೆಲ್ ವಾಲ್ ಇರುತ್ತೆ, ರೈಬೋಸೋಮ್ ಇರುತ್ತೆ ಮತ್ತು ನ್ಯೂಕ್ಲಿಯಾಯ್ಡ್. ಸೊ ರೈಬೋಸೋಮ್ ಒಂದೇ ಸೆಲ್ಯುಲರ್ ಆರ್ಗನಲ್ಲಿ ಇದರಲ್ಲಿ ನೋಡೋಕ್ಕೆ ಸಿಗೋದು, ಯಾಕಂದರೆ ಇದು ನಾನ್ ಮೆಮ್ಬ್ರೇನ್. ಸೊ ರೈಬೋಸೋಮ್ ಇದೆಯಲ್ವ, ನಾನ್ ಮೆಮ್ಬ್ರೇನ್ ಅಂದರೆ ಇದರಲ್ಲಿ ಮೆಮ್ಬ್ರೇನ್ ಇಲ್ಲ, ಕವರಿಂಗ್ ಇಲ್ಲ, ರೈಬೋಸೋಮ್ಗೆ ಕವರಿಂಗ್ ಇಲ್ಲ. ಸೊ ಇದು ಬ್ಯಾಕ್ಟೀರಿಯಾದಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದು ಬಿಟ್ಟರೆ ಇನ್ಯಾವುದೇ ಸೆಲ್ಯುಲರ್ ಆರ್ಗನಲ್ಲಿ ನೋಡೋಕ್ಕೆ ಸಿಗಲ್ಲ. ಇನ್ನೊಂದು ಇಂಪಾರ್ಟೆಂಟು, ಸೊ ಫೋಟೋಸಿಂಥಸಿಸ್ ಯಾರು ಮಾಡ್ತಾರೆ, ಪ್ಲ್ಯಾಂಟ್ಸ್, ನಮ್ಗೆ ಗೊತ್ತಿರೋ ಥರ ಅಲ್ವಾ. ಬಟ್ ಬ್ಯಾಕ್ಟೀರಿಯಾಸು ಫೋಟೋಸಿಂಥಸಿಸ್ ಮಾಡುತ್ತೆ. ಇವಾಗ ಬ್ಯಾಕ್ಟೀರಿಯಾ ಫೋಟೋಸಿಂಥಸಿಸ್ ಮಾಡುತ್ತೆ ಅಂತಂದರೆ, ಫೋಟೋಸಿಂಥಸಿಸ್ ಯಾವುದರಿಂದ ಆಗೋದು, ಕ್ಲೋರೋಪ್ಲಾಸ್ಟಿಂದ
ಅಲ್ವಾ? ಸೆಲ್ಲಲ್ಲಿ ಕ್ಲೋರೋಪ್ಲಾಸ್ಟ್ ಇದ್ರೇ ಫೋಟೋಸಿಂಥಸಿಸ್ ಆಗುತ್ತೆ. ಯಾಕೆ? ಅದರೊಳಗೆ ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ. ಬಟ್ ಬ್ಯಾಕ್ಟೀರಿಯಾದಲ್ಲಿ ಕ್ಲೋರೋಪ್ಲಾಸ್ಟ್ ಇರ್ಬೋದಾ? ಇಲ್ಲ, ಇರಲ್ಲ. ಯಾಕಿರಲ್ಲ? ಅದು ಸೆಲ್ಯುಲರ್ ಆರ್ಗನಲ್ಲಿ. ಸೊ ಸೆಲ್ ಆರ್ಗನಲ್ಲಿ ಇಲ್ಲ ಅಂತ ಅಂದರೆ ಏನಿರುತ್ತೆ? ಇಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟೇ ಇರುತ್ತೆ. ಇಲ್ಲಿ ಒಂದು ಡಿಫ್ರೆಂಟ್ ಸ್ಟ್ರಕ್ಚರ್ ಇರುತ್ತೆ. ಸೊ ಅದರಲ್ಲಿ ಏನಿರುತ್ತೆ? ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ. ಸೊ ಈ ಪಿಗ್ಮೆಂಟೇ ಮೇನ್ ಇಂಪಾರ್ಟೆಂಟ್ ಯಾವುದಕ್ಕೆ? ಫೋಟೋಸಿಂಥಸಿಸ್ಗೆ. ಇವಾಗ ಈ ಪಿಗ್ಮೆಂಟ್ ಪ್ರೆಸೆಂಟ್ ಇದೆ ಬ್ಯಾಕ್ಟೀರಿಯಾದಲ್ಲಿ ಅಂದರೆ ಫೋಟೋಸಿಂಥಸಿಸ್ ಆಗುತ್ತೆ. ಇವಾಗ ಪ್ಲ್ಯಾಂಟ್ಸಲ್ಲಿ ಏನಿದೆ? ಕ್ಲೋರೋಪ್ಲಾಸ್ಟು ಇದೆ, ಕ್ಲೋರೋಫಿಲ್ ಪಿಗ್ಮೆಂಟು ಇದೆ, ಅಲ್ಲೂ ಫೋಟೋಸಿಂಥಸಿಸ್ ಆಗುತ್ತೆ. ಸೊ ಅರ್ಥ ಆಯಿತಾ? ಮೆಂಬ್ರೇನಸ್ ಅಂತ ಅಂದರೆ ಕವರಿಂಗ್ ಇರೋ, ಕ್ಲೋರೋಪ್ಲಾಸ್ಟು ಕವರಿಂಗ್ ಇರೋ ಒಂದು ಆರ್ಗನಲ್ಲಿ. ಮೆಂಬ್ರೇನ್ ಇರೋ ಸೆಲ್ ಆರ್ಗನಲ್ಲಿ ಇದು ಮೆಂಬ್ರೇನಸ್ ವೆಸಿಕಲ್. ಇವೆರಡು ಡಿಫ್ರೆನ್ಸ್ ನೆನ್ಪಿಟ್ಕೊಳ್ಳಿ. ಸೊ ಮೆಂಬ್ರೇನಸ್ ವೆಸಿಕಲ್ ಇದೆಯಲ್ವಾ? ಸೊ ಇದು ಬ್ಯಾಕ್ಟೀರಿಯಾದಲ್ಲಿ ಪ್ರೆಸೆಂಟ್ ಇರುತ್ತೆ, ಬಟ್ ಮೆಂಬ್ರೇನಸ್ ಆರ್ಗನಲ್ಲಿ ಪ್ರೆಸೆಂಟ್ ಇರಲ್ಲ. ಸೊ ಈ ಬ್ಯಾಗ್ ಲೈಕ್ ಸ್ಟ್ರಕ್ಚರ್, ಈ ವೆಸಿಕಲ್ ಅಂತ ಅಂದರೆ ಬ್ಯಾಗ್ ಲೈಕ್ ಸ್ಟ್ರಕ್ಚರ್, ಅದ್ರ ಒಳಗೆ ಏನು ನೋಡೋಕ್ಕೆ ಸಿಗುತ್ತೆ? ಕ್ಲೋರೋಫಿಲ್ ಪಿಗ್ಮೆಂಟ್ ನೋಡೋಕ್ಕೆ ಸಿಗುತ್ತೆ. ಸೊ ಆ ಕ್ಲೋರೋಫಿಲ್ ಪಿಗ್ಮೆಂಟು ಫೋಟೋಸಿಂಥಸಿಸಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಫೋಟೋಸಿಂಥಸಿಸ್ ಪ್ಲ್ಯಾಂಟ್ಸ್ ಮಾತ್ರ ಅಲ್ಲ, ಬ್ಯಾಕ್ಟೀರಿಯಾಸು ಮಾಡುತ್ತೆ. ಇಷ್ಟು ಅರ್ಥ ಆಯಿತಾ? ಸೊ ಇವಾಗ ಸೈಟೋಪ್ಲಾಸಮ್ ಬಗ್ಗೆ ಮಾತಾಡೋಣ. ಸೈಟೋಪ್ಲಾಸಮ್ ಇಸ್ ಅ ಫ್ಲೂಯಿಡ್ ಕಂಟೆಂಟ್ ಇನ್ಸೈಡ್ ದ ಪ್ಲಾಸ್ಮಾ ಮೆಂಬ್ರೇನ್. ಸೊ ಇದು ಇವಾಗ ನಾವು ಯಾವಾಗಲೂ ಅಷ್ಟೇ ಸೆಲ್ ಬಿಡಿಸ್ಬೇಕಾದ್ರೆ ಇಲ್ಲಿ ಡಾಟ್ ಡಾಟ್ ಬಿಡಿಸ್ತೀವಲ್ವ? ಸೊ ಯಾಕೆ ಡಾಟ್ ಡಾಟ್ ಬಿಡಿಸ್ತೀವಿ? ಯಾಕಂದರೆ ಅದು ಫ್ಲೂಯಿಡ್ ಕಂಟೆಂಟ್. ಸೊ ಇದನ್ನು ಏನಂತ ಕರಿತೀವಿ ನಾವು? ಸೈಟೋಪ್ಲಾಸಮ್ ಅಂತ ಕರಿತೀವಿ. ಸೊ ಇವಾಗ ನಾವು ಏನು ಮಾಡಿದ್ವಿ? ಆವಾಗಲೇ ಅಯೋಡಿನ್ ಸೊಲ್ಯೂಷನ್ ತೊಗೊಂಡು ನಾವು ಏನು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ನಮಗೆ ಡೆನ್ಸ್ ಅಂದರೆ ಡಾರ್ಕ್ ಏರಿಯಾ ಕಾಣಿಸಿದ್ದು ನ್ಯೂಕ್ಲಿಯಸ್. ಅದೇ ಥರ ಲೈಟ್ ಏರಿಯಾ, ಓಕೆನಾ? ಸೊ ಲೈಟ್ ರೀಜನ್ ಕಾಣಿಸುತ್ತಲ್ವಾ? ಸೊ ಆ ಲೈಟ್ ರೀಜನ್ನೇ ಸೈಟೋಪ್ಲಾಸಮ್ ಅಂತ ಕರಿತೀವಿ. ಎಲ್ಲಿ? ಮೈಕ್ರೋಸ್ಕೋಪಲ್ಲಿ. ಸೊ ಹ್ಯೂಮನ್ ಚೀಕ್ ಸೆಲ್ಸ್ ಇರ್ಬೋದು, ಇಲ್ಲಾಂದರೆ ಆನಿಯನ್ ಪೀಲ್ ನೀವು ಅಬ್ಸರ್ವ್ ಮಾಡ್ಬೋದು. ಯಾವಾಗಾದರೂ ಲ್ಯಾಬ್ಗೆ ಹೋದಾಗ ಆವಾಗ ನೀವು ತಗೊಂಡು ಅಯೋಡಿನ್ ಸೊಲ್ಯೂಷನ್ ಹಾಕಿ ನೀವು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಯಾವುದು ಲೈಟಾಗಿ ಕಾಣುತ್ತಲ್ವಾ? ಸೊ ಆ ವೆರಿ ಲಿಟಲ್ ಸ್ಟೇನ್ the region which takes up very little stain, ಅದನ್ನು ಏನಂತ ಕರಿತೀವಿ? ಸೈಟೋಪ್ಲಾಸಮ್. ಡಾರ್ಕ್ ತಗೊಳ್ಳೋದು ಯಾವುದು? ನ್ಯೂಕ್ಲಿಯಸ್. ಓಕೆ. ಸೊ ಇದೇನು ಮಾಡುತ್ತೆ? ಇದ್ರ ಒಳಗೆ ಈ ಪ್ಲಾಸ್ಮಾ ಮೆಂಬ್ರೇನ್ ಒಳಗೆ ನಮಗೆ ಸೈಟೋಪ್ಲಾಸಮ್ ನೋಡೋಕ್ಕೆ ಸಿಗುತ್ತೆ. ಸೊ ಪ್ಲಾಸ್ಮಾ ಮೆಂಬ್ರೇನ್ ಎನ್ಕ್ಲೋಸಸ್ ಸೈಟೋಪ್ಲಾಸಮ್. ಸೊ ಇದ್ರೊಳಗೆ ನಮಗೆ ಸ್ಪೆಷಲೈಸ್ಡ್ ಸೆಲ್ ಆರ್ಗನಲೀಸ್ ನೋಡೋಕ್ಕೆ ಸಿಗುತ್ತೆ. ಇವಾಗ ಸೆಲ್ ಆರ್ಗನಲೀಸ್ ಮಾಡಬೇಕಾದ್ರೆ ಮೈಟೋಕಾಂಡ್ರಿಯಾ ಇರ್ಬೋದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ಬೋದು, ಅದೆಲ್ಲ ಗಾಲ್ಜಿ ಅಪ್ಯಾರಟಸ್, ಇದೆಲ್ಲ ಎಲ್ಲಿರುತ್ತೆ? ಸೈಟೋಪ್ಲಾಸಮ್ ಒಳಗೆ ಮುಳುಗಿರುತ್ತೆ. ಓಕೆನಾ? ಸೊ ಇದು ಫ್ಲೂಯಿಡ್ ಅಲ್ವಾ? ಸೊ ಇದ್ರ ಒಳಗೆ ಏನಿರುತ್ತೆ? ಮುಳುಗಿರುತ್ತೆ. ಸೊ ಈಚ್ ಸೆಲ್ ಆರ್ಗನಲ್ಲಿ, ಒಂದೊಂದು ಸೆಲ್ ಆರ್ಗನಲ್ಲಿಗೂ ಒಂದೊಂದು ಕೆಲಸ ಇದೆ. ಓಕೆ, ಸ್ಪೆಸಿಫಿಕ್ ಫಂಕ್ಷನ್ ಇರುತ್ತೆ. ಲೈಕ್ ಮೈಟೋಕಾಂಡ್ರಿಯಾನ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ, ಯಾಕಂದರೆ ಅದು ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ಕ್ಲೋರೋಪ್ಲಾಸ್ಟ್ ಆಗಲೇ ಹೇಳಿದಾಗೆ ಫೋಟೋಸಿಂಥಸಿಸ್ ಮಾಡುತ್ತೆ. ರೈಬೋಸೋಮ್ ಪ್ರೋಟೀನ್ ಸಿಂಥಸಿಸ್ ಮಾಡುತ್ತೆ. ಸೊ ಇದೆಲ್ಲ ಡಿಫ್ರೆಂಟ್ ಫಂಕ್ಷನ್, ಸ್ಪೆಸಿಫಿಕ್ ಫಂಕ್ಷನ್ ಇರುತ್ತೆ ಎಲ್ಲ ಸೆಲ್ ಆರ್ಗನಲೀಸ್ಗೂ. ಓಕೆನಾ? ಸೊ ಈ ಸೆಲ್ ಆರ್ಗನಲೀಸ್ ಇದೆಯಲ್ವ, ಇದು ಮೆಂಬ್ರೇನ್ ಬೌಂಡ್ ಅಂದರೆ ಇದಕ್ಕೆ ಕವರಿಂಗ್ಸ್ ಇರುತ್ತೆ. ಸೊ ಕವರಿಂಗ್ಸ್ ಪ್ರೊಕ್ಯಾರಿಯೋಟಿಕ್ಸಲ್ಲಿ ಇರುತ್ತಾ? ಯಾವುದೇ ನ್ಯೂಕ್ಲಿಯಸ್ ಇರಲಿ, ನ್ಯೂಕ್ಲಿಯರ್ ರೀಜನ್ ಇರಲಿ, ಅದನ್ನು ಡಿಫೈನ್ಡ್ ಇರಲ್ಲ. ಡಿಫೈನ್ಡ್ ಅಂದರೆ ಒಂದೇ ಕಡೆ ಇಲ್ಲೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನ್ಯೂಕ್ಲಿಯಸ್ ಇವಾಗ ಮೆಂಬ್ರೇನ್ ಬೌಂಡ್ ಇದ್ದರೆ ಇಲ್ಲೇ ಇರುತ್ತೆ ಅಂತ ಹೇಳ್ಬೋದು. ಬಟ್ ಇದು ಇದೆಯಲ್ವ, ಇದು ಇಲ್ಲೂ ಬರ್ಬೋದು. ಸೊ ಇದು ಡಿಫೈನ್ಡ್ ಆಗಿಲ್ಲ ಪ್ರೊಕ್ಯಾರಿಯೋಟ್ಸಲ್ಲಿ. ಓಕೆನಾ? ಸೊ ಈ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲೀಸ್ ಪ್ರೊಕ್ಯಾರಿಯೋಟ್ಸಲ್ಲಿ ನೋಡೋಕ್ಕೆ ಸಿಗಲ್ಲ. ರೈಬೋಸೋಮ್ ನಾನ್ ಮೆಂಬ್ರೇನ್, ಅದಕ್ಕೆ ಮೆಂಬ್ರೇನ್ ಬೌಂಡ್ ಆಗಿಲ್ಲ. ಸೊ ಅದೊಂದು ಎಕ್ಸೆಪ್ಷನ್ನು. ಅದನ್ನು ಬಿಟ್ಟರೆ ಇನ್ನೆಲ್ಲ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲೀಸ ನೋಡೋಕ್ಕೆ ಸಿಗುತ್ತೆ. ಓಕೆನಾ? ಸೊ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದರೆ ವೈರಸ್. ಸೊ ಈ ವೈರಸ್ ಇದೆಯಲ್ವ, ಇದನ್ನು ನಾವು ಔಟ್ಸೈಡ್ ನೋಡಿದ್ರೆ, ಅಂದರೆ ಬಾಡಿಯಿಂದ ಔಟ್ಸೈಡ್ ಇದ್ದರೆ ಇದು ನಾನ್ ಲಿವಿಂಗು, ಡೆಡ್. ಬಟ್ ಬಾಡಿ ಇನ್ಸೈಡ್ ಹೋದ್ಮೇಲೆ ಏನಾಗುತ್ತೆ? ಇದು ಡಿವೈಡ್ ಮಾಡುತ್ತೆ. ಸೊ ಡಿವಿಷನ್ ಮಾಡೋದ್ರಿಂದ ಸೆಲ್ ಮಲ್ಟಿಪ್ಲಿಕೇಶನ್ ಆಯಿತಾ? ಮಲ್ಟಿಪ್ಲಿಕೇಶನ್ ಮಾಡೋದ್ರಿಂದ ಇದಾಗುತ್ತೆ ಲಿವಿಂಗ್. ಸೊ ಇದು ಸೆಲ್ ಒಳಗೆ ಲಿವಿಂಗು, ಸೆಲ್ ಈಚೆ ನಾನ್ ಲಿವಿಂಗ್. ಇದನ್ನು ನಾವು ಹೇಳೋಕ್ಕಾಗಲ್ಲ ಇದು ಲಿವಿಂಗಾ ನಾನ್ ಲಿವಿಂಗಾ ಅಂತ, ಅಲ್ವಾ? ಸೊ ಯಾಕಂದರೆ ವೈರಸಸ್ ಲ್ಯಾಕ್ಸ್ ಎನಿ ಮೆಂಬ್ರೇನ್ಸ್. ಇದರಲ್ಲಿ ಮೆಂಬ್ರೇನೇ ಇರಲ್ಲ. ಬ್ಯಾಕ್ಟೀರಿಯಾಗಾದರೂ ಪ್ಲಾಸ್ಮಾ ಮೆಂಬ್ರೇನ್ ಆದರೂ ಇತ್ತು, ಬಟ್ ಇದರಲ್ಲಿ ವೈರಸಲ್ಲಿ ಮೆಂಬ್ರೇನ್ಸೇ ಇಲ್ಲ. ಅರ್ಥ ಆಯ್ತಾ? ಸೊ ಅದಕ್ಕೆ ಅದು ಈಚೆ ಇದ್ದಾಗ ನಾನ್ ಲಿವಿಂಗ್, ಒಳಗೆ ಹೋದಾಗ ಲಿವಿಂಗ್ ಆಗುತ್ತೆ. ಓಕೆನಾ?
ಸೊ ಇವಾಗ ನಾವು ಸೆಲ್ ಆರ್ಗನಲೀಸ್ ಬಗ್ಗೆ ಮಾತಾಡೋಣ. ಸೆಲ್ ಆರ್ಗನಲೀಸಲ್ಲಿ ಯಾವ್ದ್ಯಾವ್ದು ಇರುತ್ತೆ ಅದಕ್ಕಿಂತ ಹೋಗೋಕ್ಕಿಂತ ಮುಂಚೆ, ಸೊ ಸೆಲ್ ಆರ್ಗನಲೀಸ್ ಅಂತ ಅಂದರೆ ಏನು? ಸೊ ಸೆಲ್ ಆರ್ಗನಲೀಸ್ ಅಂತ ಅಂದರೆ ಮೆಮ್ಬ್ರೇನ್ ಬೌಂಡ್ ಲಿಟಲ್ ಸ್ಟ್ರಕ್ಚರ್ಸ್, ಅದನ್ನೇ ನಾವೇನಂತ ಕರಿತೀವಿ? ಸೆಲ್ ಆರ್ಗನಲೀಸ್ ಅಂತ ಕರಿತೀವಿ. ಸೊ ನಾವು ಏನು ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂತ ಅಂದರೆ ಕೆಮಿಕಲ್ ಆ್ಯಕ್ಟಿವಿಟೀಸ್ ಆಗ್ತಾ ಇರುತ್ತೆ ನಮ್ಮ ಬಾಡಿ ಒಳಗೆ. ಎಷ್ಟೊಂದು ಕೆಮಿಕಲ್ ಆ್ಯಕ್ಟಿವಿಟೀಸ್ ಆಗ್ತಾ ಇರುತ್ತೆ ಅಲ್ವಾ? ಅದರಿಂದ ನಾವು ಸೆಲ್ ಡಿವೈಡ್ ಮಾಡ್ತಾ ಇರುತ್ತೆ. ಸೆಲ್ ಡಿವಿಷನ್ ಆಗೋದ್ರಿಂದ ನಾವು ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ ಆಗಿದ್ದೀವಿ. ಓಕೆ, ಸೊ ಇದೇ ಒಂದು ಫೀಚರ್, ಸೆಲ್ ಆರ್ಗನಲಿ ಅನ್ನೋ ಒಂದು ಫೀಚರು ಪ್ರೊಕ್ಯಾರಿಯೋಟಿಕ್ ಮತ್ತು ಯುಕ್ಯಾರಿಯೋಟಿಕ್ನ ಡಿವೈಡ್ ಮಾಡುತ್ತೆ. ಅಂದರೆ ಇವೆರಡನ್ನ ಡಿಫ್ರೆಂಟ್ ಅಂತ ತೋರಿಸುತ್ತೆ. ಯಾಕಂದರೆ ಪ್ರೊಕ್ಯಾರಿಯೋಟಿಕಲ್ಲಿ ಸೆಲ್ ಆರ್ಗನಲೀಸ್ ಆಬ್ಸೆಂಟ್, ಯುಕ್ಯಾರಿಯೋಟಿಕಲ್ಲಿ ಸೆಲ್ ಆರ್ಗನಲೀಸ್ ಪ್ರೆಸೆಂಟು. ಸೊ ಇದೊಂದು ಡಿಫ್ರೆನ್ಸ್ ಅಲ್ವಾ ಇವೆರಡರ ಮಧ್ಯೆ? ಸೊ ಇದೊಂದು ಫೀಚರ್, ಅದು ಡಿಫ್ರೆನ್ಸ್ ತೋರಿಸೋದಕ್ಕೆ. ಓಕೆನಾ? ಸೊ ಇದರಲ್ಲಿ ಯಾವ್ಯಾವುದು ಸೆಲ್ ಆರ್ಗನಲೀಸ್ ಪ್ರೆಸೆಂಟ್ ಇದೆ ಅಂತ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ಬೋದು, ಗಾಲ್ಜಿ ಅಪ್ಯಾರಿಟಸ್ ಇರ್ಬೋದು, ಲೈಸೋಸೋಮ್ಸ್ ಇರ್ಬೋದು, ಮೈಟೊಕಾಂಡ್ರಿಯಾ, ಪ್ಲಾಸ್ಟಿಡ್ಸ್ ಆ್ಯಂಡ್ ವ್ಯಾಕ್ಯೂಲ್ಸ್. ಸೊ ಇವಿಷ್ಟನ್ನು ನಾವು ಇವಾಗ ಒಂದೊಂದಾಗಿ ಸ್ಟಡಿ ಮಾಡೋಣ. ಓಕೆನಾ? ಸೊ ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ಸೆಲ್ ಆರ್ಗನಲೀಸ್. ಸೊ ಇವಾಗ ಪ್ಲಾಸ್ಟಿಡ್ಸು ನಾನು ಫಸ್ಟೇ ಹೇಳಿದ್ದೀನಿ, ಪ್ಲಾಸ್ಟಿಡ್ಸ್ ಆಬ್ಸೆಂಟ್ ಇರುತ್ತೆ ಅನಿಮಲ್ ಸೆಲ್ಲಲ್ಲಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಅನಿಮಲ್ ಸೆಲ್ಲಲ್ಲಿ ಪ್ಲಾಸ್ಟಿಡ್ಸ್ ಆಬ್ಸೆಂಟ್ ಅಂತ ಹೇಳಿದ್ದೀನಿ. ಸೊ ಇದೆಲ್ಲ ಇರಲೇಬೇಕು ಅಂತ ಏನಿಲ್ಲ, ಇವಾಗೆಲ್ಲ ಬರೆದಿದ್ದೀವಲ್ವ, ಎಲ್ಲ ಸೆಲ್ಲಲ್ಲೂ ಇದೆಲ್ಲ ಇರಲೇಬೇಕು ಅಂತ ಏನಿಲ್ಲ. ಓಕೆ, ಎಷ್ಟು ಅರ್ಥ ಆಯಿತು? ಸೆಲ್ ಆರ್ಗನಲ್ಲಿ ನೋಡೋದಾದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸೊ ಇದನ್ನು ಶಾರ್ಟ್ ಫಾರ್ಮಲ್ಲಿ ER ಅಂತಲೂ ಕರಿತೀವಿ. ಸೊ ಇದಿದೆಯಲ್ವಾ, ಇದು ಲಾರ್ಜ್ ನೆಟ್ವರ್ಕ್ ಆಫ್ ಮೆಮ್ಬ್ರೇನ್ ಬೌಂಡ್ ಟ್ಯೂಬ್ಸ್. ಇದು ಹೇಗೆ ಕಾಣುತ್ತೆ ಇದರಲ್ಲಿ ನೋಡಿ. ಸೊ ಇದೆಲ್ಲ ಇಲ್ಲಿ ಕಾಣಿಸ್ತಿದೆ ಗೊತ್ತಾ, ಇದೆಲ್ಲ. ಸೊ ಇದೆಲ್ಲ ಏನು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ಥರ ಒಂದು ಶೀಟ್ ಥರ ನೆಟ್ವರ್ಕ್ ಥರ ಇರುತ್ತೆ. ನೆಟ್ವರ್ಕ್ ಅಂತ ಅಂದರೆ ಈ ಥರ. ಸೊ ಇದು ನೆಟ್ವರ್ಕ್ ಥರ ಇರುತ್ತೆ. ಸೊ ಇದನ್ನೇನಂತೀವಿ? ಲಾರ್ಜ್ ನೆಟ್ವರ್ಕ್ ಆಫ್ ಮೆಮ್ಬ್ರೇನ್ ಬೌಂಡ್ ಟ್ಯೂಬ್ಸ್. ಸೊ ಮೆಮ್ಬ್ರೇನ್ ಬೌಂಡ್ ಟ್ಯೂಬ್ಸ್ ಆ್ಯಂಡ್ ಶೀಟ್ಸ್. ಸೊ ಈ ಮೆಮ್ಬ್ರೇನ್ ಬೌಂಡ್ ಟ್ಯೂಬ್ಸ್ ಅಂತ ಅಂದರೆ ಒನ್ ಮೆಮ್ಬ್ರೇನ್ ಇರುತ್ತೆ ಇದರಲ್ಲಿ. ನೆನ್ಪಿಟ್ಕೊಳ್ಳಿ, ನ್ಯೂಕ್ಲಿಯರ್ ಮೆಮ್ಬ್ರೇನಲ್ಲಿ ಡಬಲ್ ಮೆಮ್ಬ್ರೇನ್ ಇತ್ತು, ಇದು ಒನ್ ಮೆಮ್ಬ್ರೇನ್. ಓಕೆನಾ? ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ಎಷ್ಟು ಮೆಮ್ಬ್ರೇನ್ ಇರುತ್ತೆ? ಒನ್ ಮೆಮ್ಬ್ರೇನ್ ಇರುತ್ತೆ. ಸೊ ಈ ಮೆಮ್ಬ್ರೇನ್ ಇದೆಯಲ್ವಾ, ಇದು ಟ್ಯೂಬ್ಯೂಲ್ಸ್ ಥರ ಆದರೂ ಕಾಣುತ್ತೆ. ಟ್ಯೂಬ್ಯೂಲ್ಸ್ ಅಂದರೆ ಈ ಥರ, ಇಲ್ಲ ರೌಂಡ್ ಇರುತ್ತೆ, ಇಲ್ಲ ಬ್ಯಾಗ್ ಥರ, ವೆಸಿಕಲ್ ಥರ ಇರುತ್ತೆ. ವೆಸಿಕಲ್ ಬ್ಯಾಗ್ಸ್ ಥರ ಇರ್ಬೋದು, ಈ ಥರನೂ ಇರ್ಬೋದು. ಸೊ ಇದು ಏನು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಡಿಫ್ರೆಂಟ್ ಶೇಪ್ಸ್. ಓಕೆನಾ? ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ಎರಡಿರುತ್ತೆ, ಒಂದು RER, ಇನ್ನೊಂದು SER. ಸೊ ER ಫುಲ್ ಫಾರ್ಮ್ ಗೊತ್ತಲ್ವಾ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಇಲ್ಲಿ R ಅಂತ ಅಂದರೆ ಏನು? ರಫ್. ಇಲ್ಲಿ S ಅಂತ ಅಂದರೆ ಏನು? ಸ್ಮೂತ್. ಸೊ ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ರೋಡ್ ಇದೆ ಅಂದ್ಕೊಳ್ಳಿ. ಸೊ ಇಲ್ಲಿ ಮಧ್ಯದಲ್ಲಿ ನಾವು ಏನಾದರೂ ರಾಕ್ಸ್ ಇಟ್ಟರೆ, ಸೊ ಇಲ್ಲೇನಾಗುತ್ತೆ, ನಮಗೆ ರಫ್ ಫೀಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಬೆಂಚ್ ಮೇಲೆ ನೀವು ಸಾಯಿಲ್ನ ಹಾಕಿದ್ದೀರ ಅಂದ್ಕೊಳ್ಳಿ. ಸೊ ಅದನ್ನು ನೀವು ಟಚ್ ಮಾಡಿದಾಗ ಹೇಗೆ ಕಾಣುತ್ತೆ? ರಫ್ ಕಾಣುತ್ತೆ. ಸೊ ರಫ್ ಕಾಣಬೇಕಂದ್ರೆ ಅದರಲ್ಲಿ ಏನೋ ಎಕ್ಸ್ಟ್ರಾ ಇದೆ ಅಂತ. ಸೊ ಆ ಎಕ್ಸ್ಟ್ರಾ ಏನು? ರೈಬೋಸೋಮ್ಸ್. ಬಟ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ಏನೂ ಇರಲ್ಲ. ನೀವು ಹೀಗೆ ಮುಟ್ಟಿದ್ರೆ ಬೆಂಚ್ ಮೇಲೆ ಏನೂ ಆಗ್ದಿರ, ಅದು ಸ್ಮೂತಾಗಿರುತ್ತೆ. ಯಾಕೆ? ಇದರಲ್ಲಿ ರೈಬೋಸೋಮ್ಸ್ ಇರಲ್ಲ, ರೈಬೋಸೋಮ್ಸ್ ಆಬ್ಸೆಂಟ್. ಸೊ ಇದರಲ್ಲಿ ರೈಬೋಸೋಮ್ಸ್ ಪ್ರೆಸೆಂಟ್ ಇರುತ್ತೆ, ಇದರಲ್ಲಿ ರೈಬೋಸೋಮ್ಸ್ ಆಬ್ಸೆಂಟ್ ಇರುತ್ತೆ. ಸೊ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ಮೇಜರ್ ಡಿಫ್ರೆನ್ಸ್ ಇದೆ. ರೈಬೋಸೋಮ್ ಪ್ರೆಸೆಂಟ್ ಇರೋದು, ರೈಬೋಸೋಮ್ಸ್ ಆಬ್ಸೆಂಟ್ ಇರೋದು. ಸೊ ಇವಾಗ ಇದರಲ್ಲಿ ಫಂಕ್ಷನ್ಸು ನೆನ್ಪಿಡ್ಕೋಬೇಕು. ರಫ್ ಮತ್ತು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದು ಫಂಕ್ಷನ್ ಅಂದರೆ ಏನು ಕೆಲಸ ಮಾಡುತ್ತೆ? ಆವಾಗಲೇ ನಾನು ಹೇಳಿದ್ನಲ್ವಾ, ಈಚ್ ಸೆಲ್ ಆರ್ಗನಲೀಸ್ ಹ್ಯಾವ್ ಸ್ಪೆಸಿಫಿಕ್ ಫಂಕ್ಷನ್. ಸೊ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ಬೋದು, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ಬೋದು, ಎರಡಕ್ಕೂ ಒಂದು ಸ್ಪೆಸಿಫಿಕ್ ಫಂಕ್ಷನ್ ಇದೆ. ಸೊ ರಫಲ್ಲಿ ಏನಿದೆ? ರೈಬೋಸೋಮ್ ಇದೆ. ಸೊ ರೈಬೋಸೋಮ್ದು ನೆನ್ಪಿಟ್ಕೊಳ್ಳಿ, ಏನು ಕೆಲಸ ಅಂತ ಅಂದರೆ ರೈಬೋಸೋಮು ಪ್ರೋಟೀನ್ ಸಿಂಥಸಿಸ್ ಮಾಡುತ್ತೆ. ಸೊ ಇವಾಗ ಪ್ರೋಟೀನ್ ಸಿಂಥಸಿಸ್ ಮಾಡುತ್ತೆ. ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ರೈಬೋಸೋಮ್ಸ್ ಪ್ರೆಸೆಂಟ್ ಇದೆ ಅಂತ ಅಂದರೆ RER ಅಂದರೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮನ್ನು ಪ್ರೋಟೀನ್ ಸಿಂಥಸಿಸ್ ಮಾಡುತ್ತೆ. ಓಕೆನಾ? ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ SER ಅಂತ ಅಂದರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇದೇನು ಮಾಡುತ್ತೆ? ಲಿಪಿಡ್ಸ್ ಮತ್ತು ಫ್ಯಾಟ್ ಸಿಂಥಸಿಸ್ ಮಾಡುತ್ತೆ. ಓಕೆನಾ?
ಸೊ ಇದೆರಡು ಮೇನ್ ಫಂಕ್ಷನ್ಸ್ ಮತ್ತು ಇದು ಮೇನ್ ಡಿಫ್ರೆನ್ಸ್. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ಮೇಜರ್ ಡಿಫ್ರೆನ್ಸ್. SCR ಇದೆಯಲ್ವಾ, ಇದೇನು ಮಾಡುತ್ತೆ, ಮ್ಯಾನುಫ್ಯಾಕ್ಚರ್ ಆಫ್ ಫ್ಯಾಟ್ ಮಾಲಿಕ್ಯೂಲ್ಸ್ ಆರ್ ಲಿಪಿಡ್ಸ್. ಸೊ ಈ ಲಿಪಿಡ್ಸ್ ಮತ್ತು ಫ್ಯಾಟ್ಸ್ ಇದೆಯಲ್ವಾ, ಇದು ಹಾರ್ಮೋನ್ಸ್ ಇರ್ಬೋದು, ಎನ್ಸೈಮ್ಸ್ ಇರ್ಬೋದು. ಇದರಲ್ಲಿ ಪ್ರೋಟೀನ್ಸ್ ಜಾಸ್ತಿ ಯೂಸ್ ಮಾಡೋದೇ ಪ್ರೋಟೀನ್ಸ್ ಮತ್ತು ಲಿಪಿಡ್ಸ್. ಸೊ ಪ್ರೋಟೀನ್ಸ್ ಮತ್ತು ಲಿಪಿಡ್ಸ್ ಸೇರಿಸಿ ಇದೆಲ್ಲ ಏನು ಮಾಡುತ್ತೆ, ಫಂಕ್ಷನ್ ಆ್ಯಸ್ ಎನ್ಸೈಮ್ಸ್ ಆ್ಯಂಡ್ ಹಾರ್ಮೋನ್ಸ್. ಸೊ ಹಾರ್ಮೋನ್ಸಲ್ಲಿ ಏನಿರುತ್ತೆ, ನಮಗೆ ಲಿಪಿಡ್ಸ್ ನೋಡೋಕ್ಕೆ ಸಿಗುತ್ತೆ. ಹಾರ್ಮೋನ್ಸ್ ಇದೆಲ್ಲ ಹಾರ್ಮೋನ್ಸ್ ಒಂದು ಕೆಮಿಕಲ್ ಥರ ಇದೆ. ಓಕೆ, ಎನ್ಸೈಮ್ಸೂ ಒಂದು ಕೆಮಿಕಲ್. ಓಕೆ, ಸೊ ಈ ಪ್ರೋಟೀನ್ಸ್ ಮತ್ತು ಲಿಪಿಡ್ಸ್ ಫಂಕ್ಷನ್ ಆ್ಯಸ್ ಎನ್ಸೈಮ್ಸ್ ಆರ್ ಹಾರ್ಮೋನ್ಸ್ ಆ್ಯಂಡ್ ಹಾರ್ಮೋನ್ಸ್, ಎರಡೂ ಥರ. ಓಕೆ, ಸೊ ಇಲ್ಲಿ ಈ ನಾವು ಪ್ಲಾಸ್ಮಾ ಮೆಂಬ್ರೇನ್ ಓದಿದ್ವಲ್ವ. ಸೊ ಪ್ಲಾಸ್ಮಾ ಮೆಂಬ್ರೇನ್ ಈ ಥರ ಇತ್ತು. ಸೊ ಈ ಪ್ಲಾಸ್ಮಾ ಮೆಂಬ್ರೇನ್ ಯಾವುದರಿಂದ ಮಾಡಿದ್ದಾರೆ ಅಂದರೆ ಪ್ರೋಟೀನ್ ಮತ್ತು ಲಿಪಿಡ್ಸ್. ಪ್ರೋಟೀನ್ ಮತ್ತು ಲಿಪಿಡ್ಸ್. ಸೊ ಈ ಪ್ರೋಟೀನ್ ಮತ್ತು ಲಿಪಿಡ್ಸ್ ಎಲ್ಲಿಂದ ಬರುತ್ತೆ, ಎಲ್ಲಿ ಸಿಂಥಸೈಸ್ ಆಗುತ್ತೆ, ERಯಿಂದ ಅಲ್ವಾ. SCR ಏನು ಮಾಡಿಕೊಡುತ್ತೆ, ಲಿಪಿಡ್ಸ್ ಮಾಡಿಕೊಡುತ್ತೆ. ಪ್ರೋಟೀನ್ಸ್ ಎಲ್ಲಿಂದ ಬರುತ್ತೆ, RERಯಿಂದ. ಸೊ ಇವೆರಡು ಎಲ್ಲಿಗೆ ಬರ್ತಿದೆ, ಪ್ಲಾಸ್ಮಾ ಮೆಂಬ್ರೇನ್ಗೆ. ಸೊ ಪ್ಲಾಸ್ಮಾ ಮೆಂಬ್ರೇನ್ ಮಾಡೋದಕ್ಕೋಸ್ಕರ ಯೂಸ್ ಆಗೋದೇನು, ಪ್ರೋಟೀನ್ಸ್ ಮತ್ತು ಲಿಪಿಡ್ಸ್. ಸೊ ಇವಾಗ ನ್ಯೂ ಸೆಲ್ ಏನಾದರೂ ನಾವು ಬಾಡಿ ಒಳಗೆ ನ್ಯೂ ಸೆಲ್ ಫಾರ್ಮ್ ಆಗ್ತಿದೆ ಅಂದರೆ ಅದಕ್ಕೆ ಪ್ಲಾಸ್ಮಾ ಮೆಂಬ್ರೇನ್ ಬೇಕು ಅಲ್ವಾ. ಸೊ ಪ್ರೋಟೀನ್ಸ್ ಮತ್ತು ಲಿಪಿಡ್ಸ್ ಎಲ್ಲಿಂದ ಬರುತ್ತೆ, ERಯಿಂದ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಿಂದ. ಸೊ ಇದು ಬಿಲ್ಡಿಂಗ್ ಬ್ಲಾಕ್ಸ್. ಸೊ ಇದು ಸಮ್ ಆಫ್ ದೀಸ್ ಪ್ರೋಟೀನ್ಸ್ ಆ್ಯಂಡ್ ಲಿಪಿಡ್ಸ್ ಹೆಲ್ಪ್ಸ್ ಇನ್ ಬಿಲ್ಡಿಂಗ್ ದ ಸೆಲ್ ಮೆಂಬ್ರೇನ್. ಸೊ ಅದಕ್ಕೆ ಅದನ್ನು ಏನಂತೀವಿ, ಬಯೋಜೆನೆಸಿಸ್. ಈ ಪ್ರಾಸೆಸ್ ಇದೆಯಲ್ವಾ, ಸೊ ಈ ಪ್ರಾಸೆಸ್ನ ನಾವೇನಂತ ಕರಿತೀವಿ, ಮೆಂಬ್ರೇನ್ ಬಯೋಜೆನೆಸಿಸ್. ಬಯೋ ಅಂತ ಅಂದರೆ ಲಿವಿಂಗ್. ಸೊ ಎಲ್ಲಾಗ್ತಿದೆ, ಲಿವಿಂಗ್ ಆರ್ಗ್ಯಾನಿಸಮಲ್ಲಿ. ಸೊ ಮೆಂಬ್ರೇನ್ನ ಏನು ಮಾಡ್ತಿದ್ದೀವಿ, ಜೆನೆಸಿಸ್ ಅಂದರೆ ಫಾರ್ಮೇಷನ್. ಸೊ ಮೆಂಬ್ರೇನ್ನ ಫಾರ್ಮೇಷನ್ ಮಾಡ್ತಿರೋದ್ರಿಂದ ಇದನ್ನು ಮೆಂಬ್ರೇನ್ ಬಯೋಜೆನೆಸಿಸ್. ಫಂಕ್ಷನ್ ಕೇಳ್ತಾರೆ ಅಂತ ಅಂದರೆ ಪ್ರೋಟೀನ್ ಸಿಂಥಸಿಸ್, ಲಿಪಿಡ್ ಸಿಂಥಸಿಸ್ ಮತ್ತು ಮೆಂಬ್ರೇನ್ ಬಯೋಜೆನೆಸಿಸ್ ಮತ್ತು ಹಾರ್ಮೋನ್ಸ್. ಪ್ರೋಟೀನ್ಸ್ ಆ್ಯಂಡ್ ಲಿಪಿಡ್ಸ್, ಸಮ್ ಪ್ರೋಟೀನ್ಸ್ ಆ್ಯಂಡ್ ಲಿಪಿಡ್ಸ್ ಆ್ಯಕ್ಟ್ಸ್ ಆ್ಯಸ್ ಎನ್ಸೈಮ್ಸ್ ಆ್ಯಂಡ್ ಹಾರ್ಮೋನ್ಸ್. ಓಕೆ, ಸೊ ಕೆಲವೊಂದು ಮೆಂಬ್ರೇನ್ ಫಾರ್ಮೇಷನ್ಗೆ ಹೋಗುತ್ತೆ, ಕೆಲವೊಂದು ಹಾರ್ಮೋನ್ಸ್ ಅಥವಾ ಎನ್ಸೈಮ್ಸ್ ಥರ ಆ್ಯಕ್ಟ್ ಮಾಡೋಕ್ಕೆ ಹೋಗುತ್ತೆ. ಇಷ್ಟು ಅರ್ಥ ಆಯ್ತಾ. ಓಕೆ, ಸೊ ಇದರಲ್ಲಿ ERದು ಫಂಕ್ಷನ್ಸು ಇಂಪಾರ್ಟೆಂಟು. ಸೊ ಒನ್ ಫಂಕ್ಷನ್ ಆಫ್ ER is to serve as channels for the transport of material, especially proteins, between various regions of the cytoplasm or between the cytoplasm and the nucleus. ಸೊ ಇಲ್ಲಿ ಒಂದು ಫಂಕ್ಷನ್, ERದು ಒಂದು ಫಂಕ್ಷನ್. ಇನ್ನೊಂದು ಫಂಕ್ಷನ್ ಏನು ಅಂತ ಅಂದರೆ, ಈ ER ನೆಟ್ವರ್ಕ್ ಥರ ಇದೆಯಲ್ವಾ. ಸೊ ಇವಾಗ ನೆಟ್ವರ್ಕ್ ಅಂತ ಅಂದರೆ ನಮ್ಮ ಇಂಟರ್ನೆಟ್ಟಲ್ಲಿ ನೆಟ್ವರ್ಕ್ ಅಂತ ಅಂದರೆ ಒಂದು ಕಡೆಯಿಂದ ಇನ್ಫಾರ್ಮೇಷನ್ ಇನ್ನೊಂದು ಕಡೆಗೆ ಹೋಗೋದು. ಸೊ ಇಲ್ಲಿ ಪ್ರೋಟೀನ್ನ ಅಥವಾ ಯಾವುದೇ ಮೆಟೀರಿಯಲ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಈ ERನೇ ಯೂಸ್ ಮಾಡ್ಕೋತೀವಿ. ಸೊ ERದು ಫಂಕ್ಷನ್ನು ಒಂದು ಫ್ರೇಮ್ ವರ್ಕ್ ಮಾಡೋದು. ಈ ಸೈಟೋಪ್ಲಾಸಮ್ ಇದೆಯಲ್ವಾ, ಸೈಟೋಪ್ಲಾಸಮ್ ಖಾಲಿ ಇದೆ. ಸೊ ಇದಕ್ಕೊಂದು ಫ್ರೇಮ್ ಕೊಡುತ್ತೆ, ಒಂದು ಡಿಸೈನ್ ಕೊಡುತ್ತೆ. ಆ ಫ್ರೇಮ್ ವರ್ಕ್ ಕೊಡೋದು ಯಾರು, ER. ಸೊ ಇಲ್ಲಿ ನೋಡಿ, ಇದರಲ್ಲಿ ಮೆಜಾರಿಟಿ ನೀವು ನೋಡ್ಬೋದು, ಇಲ್ಲೆಲ್ಲ ನಮ್ಗೆ ಜಾಸ್ತಿ ಏನು ಕಾಣಿಸ್ತಿದೆ, ERೇ ಕಾಣಿಸ್ತಿದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅದು ಸ್ಮೂತ್ ಆಗಿರಲಿ, ರಫ್ ಆಗಿರಲಿ, ಬಟ್ ಇದೇನು ಮಾಡ್ತಿದೆ, ಫ್ರೇಮ್ ವರ್ಕ್ ಕೊಡ್ತಿದೆ. ಯಾವುದಕ್ಕೆ, ಸೈಟೋಪ್ಲಾಸಮ್ಗೆ. ಇದು ಸೈಟೋಪ್ಲಾಸಮ್ ಅಲ್ವಾ, ಇಲ್ಲಿ ಫ್ಲೂಯಿಡ್ ಇರೋದೊಳಗೆ. ಸೊ ಅದಕ್ಕೆ. ಸೊ ಫಂಕ್ಷನ್ಸ್ ನೆನಪಾಯ್ತಾ. ಬಯೋಕೆಮಿಕಲ್ ಈ ನೆಟ್ವರ್ಕ್ ಇದೆಯಲ್ವ, ಈ ಥರ ಇರೋದ್ರಿಂದ ಏನಾಗುತ್ತೆ, ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆಗುತ್ತೆ. ಅಕಸ್ಮಾತ್ ಇದು ಈ ಥರ ಇಷ್ಟು ದೊಡ್ಡದಾಗಿ ಹೀಗೆ ಇದ್ಬಿಟ್ಟಿದ್ರೆ ಸೆಲ್ ಒಳಗೆ, ಇವಾಗ ಇದು ಸೆಲ್ ಅಂತ ಅಂದ್ಕೊಂಡ್ರೆ, ಸೊ ಇದು ನೆಟ್ವರ್ಕ್ ಥರ ಇಲ್ಲದೆ ಈ ಥರ ಬಾಕ್ಸ್ ಟೈಪ್ ಇದ್ಬಿಟ್ರೆ ಇಲ್ಲಿ ಜಾಸ್ತಿ ಏರಿಯಾ ಸಿಗಲ್ಲ ಸೆಲ್ಯುಲರ್ ಆ್ಯಕ್ಟಿವಿಟೀಸ್ಗೆ, ಬಯೋಕೆಮಿಕಲ್ ಆ್ಯಕ್ಟಿವಿಟೀಸ್ ಎಲ್ಲಾಗುತ್ತೆ ಸೈಟೋಪ್ಲಾಸಮಲ್ಲಿ. ಸೊ ಸೈಟೋಪ್ಲಾಸಮಲ್ಲಿ ಈ ಫ್ರೇಮ್ವರ್ಕ್ ಇರಲಿಲ್ಲ ಅಂದರೆ, ನೆಟ್ವರ್ಕ್ ಥರ ಫ್ರೇಮ್ವರ್ಕ್ ಇರಲಿಲ್ಲ ಅಂದರೆ ಬಯೋಕೆಮಿಕಲ್ ಆ್ಯಕ್ಟಿವಿಟೀಸ್ಗೆ ಜಾಸ್ತಿ ಜಾಗ ಸಿಗ್ತಿರ್ಲಿಲ್ಲ. ಸೊ ಸರ್ಫೇಸ್ ಪ್ರೊವೈಡ್ ಮಾಡೋದಕ್ಕೋಸ್ಕರ ಏನು ಮಾಡುತ್ತಿದ್ದು, ಏನು ಮಾಡುತ್ತೆ, ನೆಟ್ವರ್ಕ್ ಥರ ಫ್ರೇಮ್ವರ್ಕ್ ಮಾಡಿಕೊಡುತ್ತೆ. ಸೊ ಅದೇ ಥರ ಇವಾಗ ಅನಿಮಲ್ಸಲ್ಲಿ ವರ್ಟಿಬ್ರೇಟ್ಸ್ ಅಂತ ಒಂದು ಸ್ಪೆಷಲ್ ಗ್ರೂಪ್ ಇದೆ.
ಸೊ ಆ ವರ್ಟಿಬ್ರೇಟ್ಸ್ ಅಂದರೆ ಯಾವುದ್ರಲ್ಲಿ ವರ್ಟಿಬ್ರಲ್ ಕಾಲಮ್ ಇರುತ್ತೋ, ಅಂದರೆ ಜನರಲಿ ನೀವು ಈ ಥರ ನೆನ್ಪಿಟ್ಕೋಬೋದು. ಸೊ ವರ್ಟಿಬ್ರಲ್ ಕಾಲಮ್ ಯಾವುದ್ರಲ್ಲಿರುತ್ತೋ ಅದನ್ನೆಲ್ಲ ವರ್ಟಿಬ್ರೇಟ್ಸ್ ಅಂತ ಕರಿತೀವಿ, ಓಕೆನಾ. ಸೊ ಈ ವರ್ಟಿಬ್ರೇಟ್ಸಲ್ಲಿ ಅದು ಬೋನ್ಸ್ ಆಗಿರ್ಬೋದು, ಕಾರ್ಟಿಲೇಜ್ ಆಗಿರ್ಬೋದು, ಇದು ನೀವು ಹೈಯರ್ ಕ್ಲಾಸಸ್ಸಲ್ಲಿ ಓದ್ತೀರಾ. ಸೊ ಬಟ್ ಇದು ವರ್ಟಿಬ್ರೇಟ್ಸ್ ಇರುತ್ತಲ್ವ, ಒಂದು ಅನಿಮಲಲ್ಲಿ ಒಂದು ಗ್ರೂಪ್ ವರ್ಟಿಬ್ರೇಟ್ಸ್ ಅಂತ, ಅದರಲ್ಲಿ ನಾವು ಬರ್ತೇವೆ. ಸೊ ಅದರಲ್ಲಿ ಏನಾಗುತ್ತೆ, ಲಿವರ್ ಇದೆಯಲ್ವಾ, ಸೊ ಲಿವರ್ ಅಲ್ಲಿರೋ ಸೆಲ್ಸ್ನ ಲಿವರ್ ಸೆಲ್ ಅಂತ ಕರಿತೀವಿ. ಸೊ ಇವಾಗ ಬ್ಲಡ್ಡು ಎಲ್ಲ ಆರ್ಗನ್ಗೂ ಹೋಗುತ್ತೆ, ಅದೇ ಥರ ಲಿವರ್ಗೂ ಬರುತ್ತೆ. ಸೊ ಈ ಲಿವರ್ ಸೆಲ್ ಏನು ಮಾಡುತ್ತೆ, ಇದು ಒಂದು ಸೆಲ್ ಅಲ್ವಾ, ಇದರಲ್ಲಿ ಏನಿರುತ್ತೆ, SCR ಪ್ರೆಸೆಂಟ್ ಇರುತ್ತೆ. ಸೊ ಈ SCR ಏನು ಮಾಡುತ್ತೆ, ಡಿಟಾಕ್ಸಿಫಿಕೇಷನ್ ಆಫ್ ಪಾಯ್ಸನ್ ಅಥವಾ ಡ್ರಗ್ಸ್, ಯಾವುದೇ ಡ್ರಗ್ಸ್ ಇರಲಿ ಅದನ್ನು ಡಿಟಾಕ್ಸಿಫೈ ಮಾಡುತ್ತೆ. ಇಲ್ಲಿ ಬ್ಲಡ್ ಬರುತ್ತಲ್ವ, ಇದರಲ್ಲಿ ಏನಾದರೂ ಪಾಯ್ಸನಸ್ ಇದ್ದರೆ, ಯಾವುದಾದ್ರೂ ಡ್ರಗ್ಸ್ ಅಂದರೆ ಕೆಮಿಕಲ್ಸ್ ಅಂತ. ಸೊ ಈ ಕೆಮಿಕಲ್ಸ್ ಇದ್ದರೆ ಅದು ಬಾಡಿಗೆ ಏನಾದರೂ ಬ್ಯಾಡ್ ಇಂಪ್ಯಾಕ್ಟ್ ಮಾಡುತ್ತೆ ಅಂದರೆ ಅದನ್ನೇನು ಮಾಡುತ್ತೆ, ಡಿಟಾಕ್ಸಿಫೈ ಮಾಡುತ್ತೆ. ಡಿಟಾಕ್ಸಿಫೈ ಮಾಡೋದು ಅಂದರೆ ಅದನ್ನು ರಿಮೂವ್ ಮಾಡುತ್ತೆ, ಓಕೆನಾ. ಸೊ SCR ಆಫ್ ಲಿವರ್ ಸೆಲ್ ಎಲ್ಲಿ, ಅನಿಮಲ್ಸಲ್ಲಿ ಒಂದು ಗ್ರೂಪಲ್ಲಿ ವರ್ಟಿಬ್ರೇಟ್ಸಲ್ಲಿ ಮಾತ್ರ ಇದು ನೋಡೋಕ್ಕೆ ಸಿಗುತ್ತೆ, ಓಕೆನಾ. ಸೊ ಇಲ್ಲಿ ಪ್ಲ್ಯಾಂಟ್ ಸೆಲ್ ಮತ್ತು ಅನಿಮಲ್ ಸೆಲ್ ಕೊಟ್ಟಿದ್ದಾರೆ. ಸೊ ನಾನು ಎಲ್ಲ ಸೆಲ್ ಆರ್ಗನಲೀಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡಾದಮೇಲೆ ಈ ಸೆಲ್ ಡಯಾಗ್ರಾಮ್ ಇದೆಯಲ್ವ, ಎರಡು ಸೆಲ್ಲು, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ.